ಮತ್ತೊಂದು ಶನಿವಾರ ಬಂತು, ಯುದ್ಧ ಶುರುವಾಗಿ 2 ವಾರಗಳು ಭರ್ತಿಯಾದವು. ಅಮೇರಿಕ ಇಸ್ರೇಲ್ ಗೆಲ್ತಿಲ್ಲ, ಇರಾನ್ ಸೋಲ್ತಿಲ್ಲ. ಯುದ್ಧವನ್ನು ಒಂದೇ ಸೆಂಟೆನ್ಸ್ನಲ್ಲಿ ಇವತ್ತಿನ ತನಕದ ಯುದ್ಧವನ್ನು ವಿಶ್ಲೇಷಣೆ ಮಾಡೋದಾದರೆ, ಅಮೇರಿಕ ಇಸ್ರೇಲ್ ಗೆಲ್ತಿಲ್ಲ, ಇರಾನ್ ಸೋಲ್ತಿಲ್ಲ. 1,500 ಜನ ಇಲ್ಲಿ ತನಕ ಇರಾನ್ ಒಂದರಲ್ಲೇ ಸತ್ತು ಹೋಗಿದ್ದಾರೆ ಅನ್ನುವುದರ ಅಂದಾಜಿದೆ. ಅಮೇರಿಕ ಇವತ್ತು ಕೂಡ ಟೊಮಹಾಕ್ ಕ್ಷಿಪಣಿಗಳನ್ನು ಬಳಸಿ ದಾಳಿಯನ್ನು ಮುಂದುವರೆಸಿತು. ಇವತ್ತಿನ ಅತಿ ದೊಡ್ಡ ಅಪ್ಡೇಟ್ ಅಂದರೆ ಖರ್ಗ್ ದ್ವೀಪದ ಮೇಲೆ ದಾಳಿ. B-2 ಬಾಂಬರ್ಗಳ ಹಾರಾಡೋದು, ಇರಾನಿನ ಆಕಾಶದಲ್ಲಿ B-2 ಬಾಂಬರ್ಗಳ ಹಾರಾಡಿದ್ವು ಕಾಣೋದಿಲ್ಲ ಯಾರಿಗೂ. B-2 ಬಾಂಬರ್ ಅಂದರೆ ಏನು ಅನ್ನೋದನ್ನು ಹಿಂದೆ ಹೇಳಿದ್ದೀನಿ ನಾನು ಬಹಳ ಡೀಟೇಲ್ ಆಗಿ. ಅಮೇರಿಕದ ಬತ್ತಳಿಕೆಯಲ್ಲಿರುವ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನ. ಅದರದ್ದು ಸ್ಟೆಲ್ತ್ ಕೆಪಾಸಿಟಿ ಹೆಂಗಿದೆ ಅಂತಂದರೆ, ಅಂದರೆ ಜಗತ್ತಿನಲ್ಲಿ B-2 ಬಾಂಬರ್ ತನ್ನ ಏರ್ ಸ್ಪೇಸ್ನಲ್ಲಿ ಬಂದರೆ ಕಂಡು ಹಿಡಿಯಬಲ್ಲಂಥ ರಡಾರ್ನ ಇನ್ನೂ ತನಕ ಯಾವ ದೇಶವೂ ಡೆವಲಪ್ ಮಾಡಿಲ್ಲ. ಹಿಂಗೆ ಇರುತ್ತೆ B-2 ಬಾಂಬರ್. ಗೊತ್ತೇ ಆಗೋದಿಲ್ಲ ರಡಾರ್ಗೆ ಅದು ಬಂದಿದ್ದು. ಬಾಂಬ್ ಬಿದ್ದಾಗಲೇ ಎಲ್ಲಿಂದ ಬಂತಿದ್ದು ಅಂತ ಟೆನ್ಷನ್ ಆಗ್ಬೇಕು ಅವರಷ್ಟೇ. ಅಂಥ ಬಾಂಬರ್ ಇದು. ಪ್ರಪಂಚದ ಯಾವ ಮೂಲೆಗಾದರೂ ಒಂದು ಸಿಂಗಲ್ ಫ್ಲೈಟ್ನಲ್ಲಿ ಹಾರ್ಕೊಂಡೋಗಿ ಬಾಂಬ್ ಹಾಕಿ ವಾಪಸ್ ಬರುತ್ತೆ. ಅಷ್ಟು ಶಕ್ತಿಶಾಲಿಯಾದ ಬಾಂಬರ್ ಇದು. ಪ್ರತಿ ಸಲ ಟೇಕ್ ಆಫ್ ಆಗೋವಾಗಲೂ ಅದರದ್ದು ಮೇಲಿನ ಇಡೀ ಕೋಟ್ ಚೇಂಜ್ ಮಾಡ್ತಾರೆ. ಮೇಲಿನ ಲೇಯರ್ ಇರುತ್ತಲ್ಲ, ವಿಮಾನದ ಮೇಲೆ ಇಡೀ ಲೇಯರ್ ಚೇಂಜ್ ಮಾಡ್ತಾರಂಥದನ್ನು. ಅದಕ್ಕೊಂದು ಸ್ಪೆಷಲ್ ಕೆಪಾಸಿಟಿ ಇದೆ. ಅದನ್ನ ಹೆಂಗೆ ಮಾಡಿದ್ದಾರೆ ಅಂತ ಇನ್ನೂ ತನಕ ಗೊತ್ತಾಗ್ತಿಲ್ಲ. ರಡಾರ್ನ ವೇವ್ಸ್ ಏನು ಹಿಟ್ ಆಗ್ತಾವಲ್ಲ ವಿಮಾನಕ್ಕೆ, ಅದನ್ನು ಅಬ್ಸಾರ್ವ್ ಮಾಡ್ಕೊಂಬಿಡುತ್ತದು. ಉಳಿದ ವಿಮಾನಗಳಿಗೆ ಅದು ರಿಫ್ಲೆಕ್ಟ್ ಆಗಿ ವಾಪಸ್ ರಡಾರಿಗೆ ಹೋದಾಗ ಅಲ್ಲೊಂದು ವಿಮಾನ ಹೋಗ್ತಾ ಇದೆ ಅಂತ ಗೊತ್ತಾಗತ್ತೆ. ಇದರಲ್ಲಿ ಗೊತ್ತೇ ಆಗೋದಿಲ್ಲ, ಅಬ್ಸಾರ್ವ್ ಮಾಡ್ಕೊಂಬಿಡುತ್ತದು. ಅದು B-2 ಬಾಂಬರ್ನ ಸ್ಟ್ರೆಂಗ್ತ್. ಇರಲಿ, ನಾವು ಟೆಕ್ನಿಕಲ್ ಡೀಟೇಲ್ಗೆ ಹೋಗೋದು ಬೇಡ. ಅವುಗಳನ್ನು ಬಳಸಿ 15 ಟನ್ ತೂಕದ ಬಾಂಬ್ಗಳನ್ನು ಅಮೇರಿಕ ಇವತ್ತು ಇರಾನಿನ ಪ್ರಮುಖ ಸೇನಾ ನೆಲೆಗಳ ಮೇಲೆ ಹಾಕಿದೆ. ಟೆಹರಾನ್ ಮೇಲೆ ಕ್ಷಿಪಣಿಗಳ ಸುರಿಮಳೆ ಆಗಿದೆ ಇವತ್ತು. ಇನ್ನೊಂದು ಕಡೆ ಇಸ್ರೇಲ್, ಒಂದು ಕಡೆ ಇರಾನಿನ ಮೇಲೆಯೂ, ಇನ್ನೊಂದು ಕಡೆ ಲೆಬನಾನಿನ ಮೇಲೆಯೂ ವೈಮಾನಿಕ ದಾಳಿಯನ್ನು ಮುಂದುವರೆಸಿದೆ. ಇರಾನ್ನಲ್ಲಿ 1,500 ಜನರ ಸಾವು ಅಂತಾರೆ. 18,551 ಜನರಿಗೆ ಗಾಯ ಅಂತ ಇಲ್ಲಿ ತನಕದ ಅಪ್ಡೇಟ್ ಇದೆ. ಲೆಬನಾನ್ನಲ್ಲಿ 687 ಜನ. ಇಸ್ರೇಲ್ನ ದಾಳಿಯಿಂದ ಲೆಬನಾನ್ನಲ್ಲಿ 687 ಜನ. ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ನಿಜಾನೋ ಗೊತ್ತಿಲ್ಲ. ಇವತ್ತಿನ ಕಾಲದಲ್ಲಿ ಇದು ಹಿಂಗೆ ಅಂತ ಹೇಳೋದಕ್ಕೂ ಕಷ್ಟ. ಒಂದು ಹೈ ರೈಸ್ ಬಿಲ್ಡಿಂಗು, ಅದರ ಟೆರೆಸ್ ಮೇಲೆ ಕೂತ್ಕೊಂಡು, ಅದರಲ್ಲಿ ಒಂದು ಹೋಟೆಲ್ ಇದೆ, ಜನ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ, ಡ್ರಿಂಕ್ಸ್ ಮಾಡ್ತಿದ್ದಾರೆ, ಎಲ್ಲ ನಡೀತಾ ಇದೆ. ದೂರದಲ್ಲಿ ಬಾಂಬ್ಗಳು ಬೀಳ್ತಾ ಇದ್ದಾವೆ. ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅಂದರೆ ಫೈರ್ ಶೋ ನಡೀತಾ ಇದೆಯೇನೋ ಅನ್ನೋರು ಹಾಗೆ ನೋಡ್ತಾ ಇದ್ದಾರೆ. ಅದನ್ನು ಇಸ್ರೇಲಿನ ಬೆಂಬಲಿಗರು ಹಾಕಿದಂಥ ವಿಡಿಯೋ ಅದು. ಅಂದರೆ ಲೆಬನಾನಿನ ಜನರಿಗೆ ಎಷ್ಟು ಖಚಿತವಾಗಿ ಗೊತ್ತು ನೋಡಿ, ಇಸ್ರೇಲ್ ಬಾಂಬ್ ಹಾಕೋದು ಬರೀ ಹಿಜ್ಬುಲ್ಲಾದ ನೆಲೆಗಳ ಮೇಲೆ, ತಮಗೇನೂ ಆಗೋದಿಲ್ಲ ಅಂತ ತಮ್ಮ ಪಾಡಿಗೆ ತಾವು ಆರಾಮಾಗಿ ಪಾರ್ಟಿ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಕಾಣಿಸುತ್ತೆ ಆ ಬಿಲ್ಡಿಂಗ್ ಮೇಲಿಂದ. ನಾನು ನೋಡಿದ್ದು ಹೇಳಿದೆ ನಿಮಗೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು. ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಗೊತ್ತಿಲ್ಲ. ಆ ಲೆಬನಾನ್ನಲ್ಲಿ 687 ಜನ ಸತ್ತು ಹೋಗಿದ್ದಾರೆ. 1774 ಗಾಯ ಅಂತಿದ್ದಾರೆ. ಇಸ್ರೇಲ್ನಲ್ಲಿ ಒಂದು 15 ಸಾವು. ಇಸ್ರೇಲ್ ಒಳಗಡೆ ಎಕ್ಸಾಕ್ಟಾಗಿ ಏನಾಗ್ತಿದೆ ಅನ್ನುವ ವಿವರಗಳಿನ್ನೂ ಪೂರ್ತಿಯಾಗಿ ಬರ್ತಾ ಇಲ್ಲ ಅಂತ ತುಂಬ ಜನರ ವಾದ. ಟೆಲ್ ಅವೀವ್ ಅನ್ನುವುದು ಇಸ್ರೇಲಿನ ಗಾಜಾ ಸ್ಟ್ರಿಪ್ ಆಗಿಬಿಟ್ಟಿದೆ ಅಂತಲೂ ಹೇಳ್ತಾ ಇದ್ದಾರೆ. ಅಂದರೆ ಅಷ್ಟು ಧ್ವಂಸ ಆಗಿದೆ ಅಲ್ಲಿ ಅಂತ ಗೊತ್ತಿಲ್ಲ. ಅಫಿಷಿಯಲ್ ರೆಕಾರ್ಡ್ಸ್ ಪ್ರಕಾರ 15 ಸಾವು, 2,000 ಜನರಿಗೆ ಗಾಯ ಆಗಿದೆ. ಅಮೇರಿಕದ 11 ಸೈನಿಕರು ಸತ್ತೋಗಿದ್ದಾರೆ ಇನ್ನೂ ತನಕ. 150 ಸೈನಿಕರಿಗೆ ಗಾಯ ಆಗಿದೆ. ಇರಾಕ್ನಲ್ಲಿ 27 ಸಾವುಗಳಾಗಿದ್ದಾವೆ. ಉಳಿದ ಗಲ್ಫ್ ರಾಷ್ಟ್ರಗಳೆಲ್ಲವನ್ನೂ ಸೇರಿಸಿದ್ರೆ ಒಂದು 20 ಜನ ಸತ್ತಿದ್ದಾರೆ. ಸಾವಿನ ಸಂಖ್ಯೆ ಈಸಿಯಾಗಿ ಒಂದು 2,000 ಕ್ರಾಸ್ ಆದಂಗಿದೆ. ಟೊಮಹಾಕ್ ಕ್ಷಿಪಣಿ, ಆ ಸ್ಕೂಲ್ ಮೇಲೆ ಏನು ದಾಳಿಗೆ ಬಳಸಿದ್ರಲ್ಲ ಅಮೇರಿಕದವರು, ಆ ಕ್ಷಿಪಣಿಗಳು ಇವತ್ತು ಇರಾನಿನ ಆಕಾಶದ ತುಂಬ ಹಾರಾಡೋದು. IRGC ನೆಲೆಗಳ ಮೇಲೆ B-2 ಸ್ಟೆಲ್ತ್ ಬಾಂಬರ್ಗಳ ದಾಳಿ ನಡೆಸಿದ್ರು. ನೋಡ್ತಾ ಇದ್ದೀರಿ ದೃಶ್ಯಗಳನ್ನು. ಅಮೇರಿಕ ಇಸ್ರೇಲ್ನ ಕೋಆರ್ಡಿನೇಟೆಡ್ ದಾಳಿ. ಅದೊಂದು ಆಡಿಯೋನು ಭಾಳ ಹರಿದಾಡ್ತಾ ಇದೆ. ಇಸ್ರೇಲ್ನ ಸೈನಿಕನೊಬ್ಬ, ಇಸ್ರೇಲ್ ಪೈಲಟ್ ಒಬ್ಬ ಅಮೇರಿಕದ ಪೈಲಟ್ ಜೊತೆಗೆ ಮಾತಾಡೋದು. ವಿ ಆರ್ ಹ್ಯಾಪಿ ಟು ಫೈಟ್ ವಿತ್ ಯು ಅನ್ನೋ ಥರದ್ದು. ಅಮೇರಿಕದ ಸೈನಿಕ ಅಮೇರಿಕದ ಪೈಲಟ್ ಹೇಳೋದು,
ಸರಿಯಾಗಿ ಗುಂಬಕ್ಕೆ ನೋಡು ಅನ್ನೋ ಥರದ್ದು. ಇನ್ನೊಂದು ಕಡೆ ಇರಾನ್ ತನ್ನ ಅಕ್ಕಪಕ್ಕದ ದೇಶಗಳಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿಯನ್ನು ಮುಂದುವರೆಸಿದೆ. ಇಸ್ರೇಲ್ ಮೇಲೂ ಅಟ್ಯಾಕ್ ಆಗ್ತಾ ಇದೆ. ಇರಾಕ್ನ ರಾಜಧಾನಿ ಬಾಗ್ದಾದ್ನಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಯ ಮೇಲೆ ಇವತ್ತು ಇರಾನ್ ದಾಳಿ ಮಾಡಿತು. ಆ ದೇಶಗಳಲ್ಲಿನ ರಾಯಭಾರ ಕಚೇರಿಗಳನ್ನು ಅಮೆರಿಕ ಈಗಾಗಲೇ ಖಾಲಿ ಮಾಡಿದೆ. ಅಲ್ಲಿ ಯಾರೂ ಜನ ಇಲ್ಲ, ಬಿಲ್ಡಿಂಗ್ ಹೊಡಿಬೇಕಷ್ಟೆ. ಇಸ್ರೇಲ್ನ ಹಣಕಾಸು ರಾಜಧಾನಿ ಕಮರ್ಷಿಯಲ್ ಕ್ಯಾಪಿಟಲ್ ಟೆಲ್ ಅವೀವ್ ಮೇಲೂ ಇರಾನಿನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ದಾಳಿ ಮುಂದುವರಿಯಿತು. ಕ್ಲಸ್ಟರ್ ಬಾಂಬ್ಗಳು ಬರ್ತಾ ಇದ್ದಾವೆ ನೋಡಿ ಅಲ್ಲಿ. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್. 1998ರಲ್ಲಿ ಪ್ರಪಂಚದ ಅನೇಕ ದೇಶಗಳ ಕೂತ್ಕೊಂಡು ಸಭೆ ಮಾಡಿ ಇನ್ನು ಮುಂದೆ ಯಾರೂ ಯಾರ ಮೇಲೂ ಕ್ಲಸ್ಟರ್ ಬಾಂಬ್ ಬಳಸಬಾರ್ದು ಅಂತ ನಿರ್ಧಾರ ಮಾಡಿದರು. ಇಲ್ಲಿ ಟೆಲ್ ಅವೀವ್ ಮೇಲಿನ ಕ್ಲಸ್ಟರ್ ಬಾಂಬ್ ದಾಳಿಯನ್ನು ನೋಡ್ತಾ ಇದ್ದೀರಿ. ಕ್ಲಸ್ಟರ್ ಬಾಂಬ್ ಅಂದರೆ ಏನು ಅನ್ನೋದನ್ನು ವಿವರವಾಗಿ ಮಾತಾಡಿದ್ದೀವಿ ನಾವು. ಈ ಮಧ್ಯೆ ಅಮೆರಿಕದ ಮತ್ತೊಂದು ಆಯಿಲ್ ಟ್ಯಾಂಕ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ ಅಂತ ಮಾಹಿತಿ ಬರ್ತಾ ಇದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಶಾರ್ಜಾ ಬಂದರಿನಲ್ಲಿದ್ದಂಥ ತೈಲ ಹಡಗಿನ ಮೇಲೆ ಇರಾನ್ ಡ್ರೋನ್ ದಾಳಿ ಮಾಡಿದೆ. ಅಮೆರಿಕದ ಆ ಆಯಿಲ್ ಟ್ಯಾಂಕರ್ ಹೊತ್ಕೊಂಡು ಉರಿತಾ ಇದೆ ಅಂತ. ಶಾರ್ಜಾದ ಕರಾವಳಿಯಲ್ಲಿತ್ತಂತಿದ್ದು. ಶಾರ್ಜಾದ ಹೆಸರನ್ನು ಇಷ್ಟು ದಿವಸ ಕ್ರಿಕೆಟ್ ವಿಷಯದಲ್ಲಿ ಕೇಳ್ತಾ ಇದ್ವಿ, ಈಗ ಯುದ್ಧದ ವಿಷಯದಲ್ಲಿ ಕೇಳ್ತಾ ಇದ್ದೀವಿ. ಸೌದಿ ಅರೇಬಿಯಾದ ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಮೇಲೆಯೂ ಇರಾನ್ ಇವತ್ತು ದಾಳಿ ಮಾಡಿದೆ. ಪ್ರಿನ್ಸ್ ಸುಲ್ತಾನ್ ಏರ್ಬೇಸ್ ಸೌದಿ ಅರೇಬಿಯಾದಲ್ಲಿದೆ. ಆರಂಭದಲ್ಲಿ ಹೇಳಿದ್ನಲ್ವ, ಅಮೇರಿಕ ಇಸ್ರೇಲ್ ಗೆಲ್ತಿಲ್ಲ, ಇರಾನ್ ಸೋಲ್ತಿಲ್ಲ. ಇರಾನಿನ ದಾಳಿ ಅನೂಚಾನವಾಗಿ ಮುಂದುವರೆದಿದೆ. ತುಂಬ ಜನರಿಗೆ ಆಶ್ಚರ್ಯ, ಇನ್ನೂ ಎಷ್ಟಿದಾವೆ ಅವ್ರ ಹತ್ರ ವೆಪನ್ಸು ಅಂತ. ಇರಾನ್ ಈ ಯುದ್ಧದಲ್ಲಿ ಗೆಲ್ಲಬೇಕಾಗಿಲ್ಲ, ಎಳ್ಕೊಂಡು ಹೋದರೂ ಸಾಕು. ಅವರು ಎಳ್ಕೊಂಡು ಹೋದರೂ ಸಾಕು, ಗೆದ್ದಂಗೆ ಅದು. ಕೆಲವರು ಹೇಳ್ತಾರೆ 2004ರಿಂದ 2014 ಮಧ್ಯದಲ್ಲಿ ಡ್ರೋನ್ಗಳನ್ನೇನು ಮ್ಯಾನುಫ್ಯಾಕ್ಚರ್ ಮಾಡಿದ್ರಲ್ಲ, ಇಲ್ಲಿ ತನಕ ಅವನ್ನಷ್ಟೇ ಬಳಸಿರೋದವರು. 2014ರಿಂದ 2025 ತನಕ ತಯಾರಿಸಿರುವ ಡ್ರೋನ್ಗಳು ಇನ್ನೂ ಅವರ ನೆಲಮಾಳಿಗೆಯಲ್ಲಿ ಭದ್ರವಾಗಿದ್ದಾವೆ. ಅವುಗಳನ್ನು ಇನ್ನೂ ಬಳಸೋಕ್ಕೆ ಶುರು ಮಾಡಿಲ್ಲ ಅವರು ಅಂತಾರೆ. ಅಮೇರಿಕ ಇಸ್ರೇಲ್ಗಳಿಗೆ ಮಾತ್ರ ಅಲ್ಲ, ಅಕ್ಕಪಕ್ಕದ ಗಲ್ಫ್ ದೇಶಗಳಿಗೂ ತಲೆನೋವಾಗಿರೋದು ಇರಾನಿನ ಈ ಡ್ರೋನ್ಗಳು. ಇನ್ನೊಂದು ಕಡೆ ಎಲ್ಲ ಓದ್ತಾ ಇದ್ದೆ ನಾನು, ಯುಕ್ರೇನಿಗೆ ಹೇಳಿ ಕಳಿಸಿದಾರಂತೆ ಅಮೇರಿಕನ್ಸು ಇಸ್ರೇಲ್ಸು. ಯುಕ್ರೇನಿಗೆ ಅನುಭವ ಇದೆ ಈ ಡ್ರೋನ್ಗಳನ್ನು ಎದುರಿಸೋದು ಹೆಂಗೆ ಅಂತ, ನಮಗೊಂದು ಸ್ವಲ್ಪ ಎಕ್ಸ್ಪರ್ಟ್ಸ್ ಕಳಿಸಿ ಅಂತ. ಆ್ಯಕ್ಚುಲಿ ಯುಕ್ರೇನ್ ಹ್ಯಾಡ್ ಆಫರ್ಡ್, ಅಕ್ಕಪಕ್ಕದ ಅಷ್ಟು ಅರಬ್ ರಾಷ್ಟ್ರಗಳಿಗೆ ಹೇಳ್ತದೆ, ಇರಾನಿನ ಡ್ರೋನ್ ಹೆಂಗೆ ಎದುರಿಸ್ಬೇಕು ಅಂತ ನಾವು ಹೇಳ್ಕೊಡ್ತೀವಿ ನಿಮಗೆ ಅಂತ. ಅವರು 3.5 ವರ್ಷದಿಂದ ಎದುರಿಸ್ತಾ ಇದ್ದಾರಲ್ಲ. ಸೇಮ್ ರಷ್ಯಾದ ಹತ್ರ ಇರುವ ಡ್ರೋನ್ ಟೆಕ್ನಾಲಜಿ, ಇರಾನ್ ಹತ್ರ ಇರುವ ಡ್ರೋನ್ ಟೆಕ್ನಾಲಜಿ, ಚೀನಾದ ಹತ್ರ ಇರುವ ಡ್ರೋನ್ ಟೆಕ್ನಾಲಜಿ ಎಲ್ಲ ಒಂದೇ, ಹೆಸರುಗಳು ಬೇರೆ ಬೇರೆ ಇದ್ದಾವಷ್ಟೇ. ಇವತ್ತಿನ ಅತಿ ದೊಡ್ಡ ಸುದ್ದಿ, ಖರ್ಗ್ ದ್ವೀಪದ ಮೇಲೆ ಅಮೆರಿಕ ನಡೆಸಿದ ದಾಳಿ. ಖರ್ಗ್ ದ್ವೀಪದ ಮೇಲೆ ಒಂದು ಅನ್ರಿಟನ್ ಪಾಲಿಸಿ ಇದ್ದಂಗಿತ್ತು. ಇರಾನು ಉಳಿದಿದ್ದೇನೇ ಮಾಡ್ಕೊಳ್ಳಿ, ಆ ದ್ವೀಪದ ಸುದ್ದಿಗೊಂದು ಬರಬೇಡಿ ಅಂತ. ಅಮೇರಿಕ ಉಳಿದ ಎಲ್ಲ ಕಡೆ ಹೊಡೆಯೋಣ, ಖರ್ಗ್ ದ್ವೀಪದ ಕಡೆ ನಮ್ಮ ವಿಮಾನ ಕಳಿಸೋದೇ ಬೇಡ ಅಂತ ಒಂದು ಅನ್ರಿಟನ್ ರೂಲ್ ಇದ್ದಂಗಿತ್ತು. ಆ ರೂಲು ಇವತ್ತು ಬ್ರೇಕ್ ಆಯ್ತು ನೋಡಿ. ಖರ್ಗ್ ದ್ವೀಪ, ಇಂಟ್ರೊಡಕ್ಷನ್ನಲ್ಲಿ ಹೇಳ್ತಾ ಇದ್ದೆ ನಾನು, ಇರಾನ್ ಅನ್ನೋ ಒಂದು ದೇಹ ಅಂದ್ಕೊಂಡ್ರೆ ಖರ್ಗ್ ದ್ವೀಪ ಅದರ ಹೃದಯ. ಮೇನ್ಲ್ಯಾಂಡ್ ಇರಾನ್ನಿಂದ ಒಂದು 30-35 ಕಿಲೋಮೀಟರ್ ಪರ್ಷಿಯನ್ ಗಲ್ಫ್ ಒಳಗಡೆ ಇರುವ ಸಣ್ಣ ದ್ವೀಪ. ಅದು 24 ಸ್ಕ್ವೇರ್ ಕಿಲೋಮೀಟರ್ ಇದೆ. ಅದು ಯಾಕಷ್ಟು ಇಂಪಾರ್ಟೆಂಟು, ಇರಾನ್ಗೆ ಅದು ಯಾಕಷ್ಟು ಇಂಪಾರ್ಟೆಂಟು? ಇರಾನ್ ತನ್ನ ಆಯಿಲ್ ಫೆಸಿಲಿಟಿಗಳೆಲ್ಲವನ್ನೂ ಅಲ್ಲೇ ಡೆವಲಪ್ ಮಾಡಿದೆ, ಈಸಿ ಅಲ್ಲ ಅಂತ. ಇರಾನಿನ ಬೇರೆ ಬೇರೆ ಭಾಗಗಳಲ್ಲಿ ತೈಲ ಬಾವಿಗಳಿದ್ದಾವೆ, ಅವುಗಳಿಂದ ಕ್ರೂಡ್ ಆಯಿಲ್ ಲಿಫ್ಟ್ ಮಾಡ್ತಾರೆ, ಪೈಪ್ಗಳ ಮೂಲಕ ಖರ್ಗ್ ದ್ವೀಪದ ತನಕ ತರ್ತಾರೆ. ಭೂಮಿಯ ಮೇಲೆ ಒಂದು ಸ್ವಲ್ಪ, ಒಂದು 30 ಕಿಲೋಮೀಟರ್ ಸಮುದ್ರದ ಒಳಗೆ.
ಖರ್ಗ್ ದ್ವೀಪದ ತನಕ ಪೈಪ್ನಲ್ಲಿ ತರ್ತಾರೆ. ಖರ್ಗ್ ದ್ವೀಪ್ನಲ್ಲಿ ಸ್ಟೋರ್ ಮಾಡ್ತಾರೆ ಆಯಿಲನ್ನು, ಅಲ್ಲಿಂದ ಹಡಗುಗಳಿಗೆ ತುಂಬುತ್ತಾರೆ, ಲಾಜಿಸ್ಟಿಕಲಿ ಈಸಿ ಆಗಲಿ ಅನ್ನೋ ಕಾರಣಕ್ಕೆ. ಪರ್ ಡೇ 7 ಮಿಲಿಯನ್ ಬ್ಯಾರಲ್ಸ್, 70 ಲಕ್ಷ ಬ್ಯಾರಲ್ ಒಂದು ದಿನಕ್ಕೆ ಖರ್ಗ್ ದ್ವೀಪದಿಂದ ಇರಾನಿನ ಕ್ರೂಡ್ ಆಯಿಲ್ ಎಕ್ಸ್ಪೋರ್ಟ್ ಆಗುತ್ತೆ. ಬೇರೆ ಬೇರೆ ಆಯಿಲ್ ಟ್ಯಾಂಕರ್ಗಳ ಮೂಲಕ ಬೇರೆ ಬೇರೆ ದೇಶಗಳಿಗೆ ಹೋಗುತ್ತೆ. ಇರಾನ್ ಹೆವಿಲಿ ಡಿಪೆಂಡೆಂಟ್ ಆಗಿರೋದು ಆಯಿಲ್ ಮೇಲೆ. ಇರಾನಿನ ಒಟ್ಟು ಆದಾಯದಲ್ಲಿ 60% ಆಯಿಲಿಂದನೇ ಬರೋದು. ಈಗೊಂದು ವಾರದ ಹಿಂದೆ ಅಕ್ಕಪಕ್ಕದ ಮಧ್ಯಪ್ರಾಚ್ಯದ ದೇಶಗಳ ರೆವಿನ್ಯೂನ ಡಿಸ್ಕಸ್ ಮಾಡ್ತಾ ಇದ್ವಿ ನಾವು. ಅವು ಕೂಡ ಹೆವಿಲಿ ಡಿಪೆಂಡೆಂಟ್ ಆನ್ ಆಯಿಲ್ ಇದ್ವು. ಆದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನಿಂದ ಶುರುವಾಗಿ ಉಳಿದ ದೇಶಗಳ ನಿಧಾನವಾಗಿ ಅರ್ಥ ಮಾಡಿಕೊಂಡ್ವು. ತೇಲ್ ಖತಮ್ ಖೇಲ್ ಖತಮ್ ಅಂತ, ಆಯಿಲ್ ಮುಗಿದ್ರೆ ಆಟ ಮುಗೀತು ನಮ್ಮದು ಅಂತ. ಅವು ತಮ್ಮ ಸೋರ್ಸ್ ಆಫ್ ಇನ್ಕಮನ್ನು ಡೈವರ್ಸಿಫೈ ಮಾಡಿಕೊಂಡ್ವು. ಟೂರಿಸಮ್ ಬೆಳೀತು, ರಿಯಲ್ ಎಸ್ಟೇಟ್ ಬೆಳೀತು, ಬಿಸ್ನೆಸ್ ಹಬ್ಬನ್ನಾಗಿ ಅವುಗಳನ್ನೆಲ್ಲ ಕನ್ವರ್ಟ್ ಮಾಡಿದ್ರು, ಹೆವಿ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಿದ್ರು. ದುಬೈ ನಗರದಲ್ಲಿ ಎಷ್ಟೋ ಮೊನ್ನೆ ಓದ್ತಾ ಇದ್ದೆ, 120-130 ದೇಶಗಳ ಜನ ಇರ್ತಾರಲ್ಲಿ. ಅದೊಂದು ಅಟ್ರಾಕ್ಟಿವ್ ಕೇಂದ್ರವನ್ನಾಗಿ ಮಾಡಿದ್ರು ಅವರು. ಅವರ ಆಯಿಲ್ ಡಿಪೆಂಡೆನ್ಸಿ ಕಡಿಮೆ ಆಯಿತು. ಯುನೈಟೆಡ್ ಅರಬ್ ಎಮಿರೇಟ್ಸ್ ತನ್ನ ಒಟ್ಟು ರೆವಿನ್ಯೂನ 30% ಮಾತ್ರ ಆಯಿಲ್ನಿಂದ ಪಡೆಯುತ್ತೆ. ಇಲ್ಲಿ ಕುತ್ಕೊಂಡು ಯೋಚನೆ ಮಾಡೋರೆ, ಅವ್ರಿಗೇನ್ರಿ ಪೆಟ್ರೋಲ್ ಇದೆ, ತೆಗೀತಾರೆ, ಮಾರ್ತಾರೆ. 30% ಅಷ್ಟೇ ಆಯಿಲ್ ಮೇಲೆ ಡಿಪೆಂಡೆಂಟ್ ಆಗಿರೋದವರು. ಉಳಿದ ಆದಾಯಕ್ಕೆ ಬೇರೆ ಬೇರೆ ಸೋರ್ಸ್ಗಳನ್ನು ಕಂಡುಕೊಂಡಿದ್ದಾರೆ. ಇರಾನ್ ಹಂಗಲ್ಲ. ಅವರ ಒಟ್ಟು ಆದಾಯದ 60% ಬರೋದು ಆಯಿಲ್ನಿಂದ. ಆ ಆಯಿಲ್ನ 90% ಎಕ್ಸ್ಪೋರ್ಟ್ ಆಗೋದು ಈ ಖರ್ಗ್ ದ್ವೀಪದಿಂದ. ಆ ದ್ವೀಪ ಮುಟ್ಟಬಾರದು ಅಂತ ಅಮೇರಿಕ, ಇಸ್ರೇಲ್ಗಳು ನಿರ್ಣಯಿಸಿದ್ದವು. 2 ವಾರದ ಯುದ್ಧ ರೀ. ಆ ಕಡೆ ಒಂದು ಯುದ್ಧ ವಿಮಾನ ಹೋಗಿರಲಿಲ್ಲ ಅವ್ರದ್ದು. ಇವತ್ತು ಅದರ ಮೇಲೆ ದಾಳಿ ಮಾಡಿದ್ರು. ಯಾಕೆ ಮುಟ್ಟಬಾರ್ದು ಅಂದ್ಕೊಂಡಿದ್ರು ಅಮೇರಿಕದವರು, ಇಸ್ರೇಲ್ನವರು? ಒಂದು ಸ್ವೀಟ್ ಸ್ಪಾಟಿಗೆ ಹೊಡೆದಂಗೆ. ಈಗ ಕೆಲವರು ಇರ್ತಾರೆ, ತಲೆಗೆ ಹೊಡೆದ್ರೆ ವಿಪರೀತ ಸಿಟ್ಟು ಬಂದುಬಿಡುತ್ತೆ. ಕೆಲವರು ಕಪಾಳ ಕೊಡಿದ್ರೆ ತಡ್ಕೊಳಕ್ಕಾಗೋದಿಲ್ಲ. ಹಾಗೆ ಇರಾನಿನ ತಲೆ ಕಪಾಳ ಇದ್ದಂಗದು. ಅದನ್ನು ತಡವ್ಕೊಂಡು ಇರಾನ್ ಇನ್ನು ಖರ್ಗ್ ದ್ವೀಪನೇ ಕಳ್ಕೊಂಡ್ವಿ, ಇದ್ರೆಷ್ಟು ಸತ್ರೆಷ್ಟು ಅಂದ್ಕೊಂಡು ಹೊರಟು ಬಿಟ್ರೆ ಅದರ ಪರಿಣಾಮ ಏನಾಗುತ್ತೆ ಅಂದಾಜು ಮಾಡೋದಕ್ಕಾಗೋದಿಲ್ಲ. ನಂಬರ್ 1 ಅದು. ಇನ್ನೊಂದು, ಆಯಿಲ್ ಸ್ಟ್ರೆಸ್ ಇದೆ ಆಲ್ರೆಡಿ ಪ್ರಪಂಚದ ತುಂಬ. ರಷ್ಯಾದಿಂದ ಯಾರೂ ಆಯಿಲ್ ಖರೀದಿ ಮಾಡಬಾರ್ದು ಅಂತ 3 ವರ್ಷಗಳಿಂದ ಹೇಳ್ತಾ ಬರ್ತಾ ಇದ್ದ ಅಮೇರಿಕ, ಯುದ್ಧ ಶುರು ಆದಮೇಲೆ ಖರೀದಿ ಮಾಡ್ಕೊಳ್ಳಿ ಯಾರಾದರೂ ಈಗ ಅಂತಿದೆ. ಯಾಕೆ? ಪ್ರಪಂಚದಲ್ಲಿ ಆಯಿಲ್ ಇಲ್ಲ. ಹಾರ್ಮುಜ್ ಜಲಸಂಧಿ ಬಂದಾಗಿದೆ. 22% ಆಯಿಲ್ ಸಪ್ಲೈ ಇಡೀ ಪ್ರಪಂಚಕ್ಕೆ ಆಗ್ತಾ ಇದ್ದದ್ದಿಲ್ಲಿಂದ. ಇದು ನಿಂತು ಹೋಗಿ ರಷ್ಯಾದಿಂದ ಆಯಿಲ್ಲು ನೀವು ಖರೀದಿ ಮಾಡಬಾರ್ದು ಅಂತ ನಿಬಂಧನೆಗಳನ್ನು ಹೇರಿದರೆ, ಸ್ಯಾಂಕ್ಷನ್ಸ್ ಮುಂದುವರೆಸಿದರೆ ಆಯಿಲ್ ಪ್ರೈಸ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಅದಕ್ಕೆ ಅಮೇರಿಕ ಯೋಚನೆ ಮಾಡ್ತಿತ್ತು, ಖರ್ಗ್ ದ್ವೀಪದಿಂದ 70 ಲಕ್ಷ ಬ್ಯಾರಲ್ ಪರ್ ಡೇ ಹೊರಗೆ ಕಳಿಸ್ತಾರೆ ಇವರು. ಕಳಿಸ್ಕೊಂಡಿರಲಿ, ಆಯಿಲ್ ಪ್ರೈಸ್ ಕಡಿಮೆ ಆಗ್ತವೆ ಅಂತ. ಆ 70 ಲಕ್ಷ ಬ್ಯಾರಲ್ ನಿಂತುಬಿಟ್ರೆ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ ಆಯಿಲ್ ಪ್ರೈಸು. ಇರಾನಿಗೆ ಪಾಠ ಕಲ್ಸೋಕೆ ಹೋಗಿ ಇಡೀ ಪ್ರಪಂಚನೇ ಪಾಠ ಕಲ್ಕೊಳ್ಳಂಗಾಗ್ಬಿಟ್ರೆ ಅನ್ನುವ ಕಾರಣಕ್ಕೆ ಅದನ್ನು ಮುಟ್ಟಿರಲಿಲ್ಲ ಅವರು. ಇವತ್ತ್ಯಾಕೆ ಮುಟ್ಟಿದ್ರು? ಕುಡ್ ಬಿ ಔಟ್ ಆಫ್ ಫ್ರಸ್ಟ್ರೇಷನ್. 2 ದಿವಸದಲ್ಲಿ ಇರಾನ್ ಮಂಡಿಯೂರಿ ಶರಣಾಗಿ ಬಿಡುತ್ತೆ ಅಂತ ಅಂದ್ಕೊಂಡ್ರೆ 15 ದಿವಸ ಆದರೂ ಅವ್ರು ಹೊಡಿತಾನೇ ಇದ್ದಾರೆ. ಇನ್ನು ಫ್ರಸ್ಟ್ರೇಷನ್. ಇರಾನಿಗೆ 15 ದಿನಗಳಲ್ಲಿ 2ನೇ ಅತಿ ದೊಡ್ಡ ಆಘಾತ ಇದು. ಯುದ್ಧ ಶುರುವಾಗಿ ಫಸ್ಟ್ 24 ಅವರ್ಸಲ್ಲಿ ಅಯಾತುಲ್ಲಾ ಖಮೇನಿನೇ ಇಲ್ಲ. 40 ಜನ ಟಾಪ್ ಲೀಡರ್ಸ್ ಇಲ್ಲ. ಅಯಾತುಲ್ಲಾ ಖಮೇನಿ ಫ್ಯಾಮಿಲಿ ಇಲ್ಲ. ಅಂಥ ಮರ್ಮಾಘಾತವನ್ನು ಡೇ 1 ಇರಾನ್ ಅನುಭವಿಸ್ತು. ಇವತ್ತು 2ನೇ ಮರ್ಮಾಘಾತ. ಇಷ್ಟು ದಿವಸದ್ದೇನೂ ಅಲ್ಲ ಅದು. ಏನೋ 1,500 ಜನ ಸತ್ರಂತೆ, 20,000 ಬಿಲ್ಡಿಂಗ್ ಹೊಡೆದಿದ್ದಾರಂತೆ, ಕಟ್ಕೊಳ್ಳೋಣ ಬಿಡಿ, ಮತ್ತೆ ಜನ ಹುಟ್ಟುತ್ತಾರೆ ಅಂತಾರವರು. ಖರ್ಗ್ ದ್ವೀಪ 26,000 ಮಿಲಿಯನ್ ಬ್ಯಾರಲ್ ಆಯಿಲ್ ಸ್ಟಾಕ್ ಇತ್ತಲ್ಲಿ. ಒಂದು ಮೂಲ ಹೇಳೋದು ಖರ್ಗ್ ದ್ವೀಪವನ್ನು ಧ್ವಂಸ ಮಾಡಲಾಗಿದೆ, ಅಲ್ಲಿಂದ 1 ಲೀಟರ್ ಆಯಿಲ್ ಹೊರಗಡೆ ಬರೋದಿಲ್ಲ ಇನ್ನು, ಅವರು ರೀಬಿಲ್ಡ್ ಮಾಡೋ ತನಕ ಅಂತ. ಇನ್ನೊಂದು ಸೋರ್ಸ್ ಹೇಳ್ತಾ ಇರೋದು, ಅಮೇರಿಕದವರು ಸ್ಯಾಂಪಲ್ಗೆ ಅಂತ ಹೊಡೆದಿದ್ದಾರೆ ಒಂದು ಮೂಲೆಯಲ್ಲಿ. ಇರಾನಿಗೆ ಎಚ್ಚರಿಕೆ,
ಇದು ಮುಂದುವರೆದ್ರೆ ಪೂರ್ತಿ ಧ್ವಂಸ ಮಾಡ್ತೀವಿ ಅನ್ನುವ ಎಚ್ಚರಿಕೆ. 26 ಮಿಲಿಯನ್ ಬ್ಯಾರಲ್ಸ್ ಆಫ್ ಆಯಿಲ್ ಸುಟ್ಟು ಹೋದರೆ 25,000 ಕೋಟಿ ಸ್ಟ್ರೇಟ್ ಅವೇ ಇರಾನಿಗೆ ಲಾಸ್. ಆಯಿಲ್ ಮಾರ್ಕೆಟ್ ಏನಾಗ್ಬೋದು ಯೋಚನೆ ಮಾಡಿದ್ದೀವಿ. ಅಂದರೆ ನಾಳೆಯಿಂದ 70 ಲಕ್ಷ ಬ್ಯಾರಲ್ ಇನ್ನೂ ಕೊರತೆ ಆಗುತ್ತೆ ಆಯಿಲ್ ಹರ್ಮುಜ್ನಿಂದ ಹೊರಗೆ ಬರೋದು ಅಂತ. ಇಷ್ಟೆಲ್ಲ ಯುದ್ಧದ ಮಧ್ಯೆಯೂ ಇರಾನ್ ತನ್ನ ಹಡಗುಗಳನ್ನು ತಾನು ಹೊರಗಡೆ ಕಳಿಸ್ತಾ ಇದೆ, ಬೇರೆ ಹಡಗುಗಳನ್ನು ಬಿಡ್ತಾ ಇಲ್ಲ. ಅದು ಇರಾನಿನ ಹಡಗುಗಳು ಹೊರಗಡೆ ಹೋಗ್ತಾ ಇದ್ದಾವೆ. ಖರ್ಗ್ ದ್ವೀಪ ಧ್ವಂಸವಾದರೆ ಇರಾನ್ ಹಡಗುಗಳು ಹೊರಗಡೆ ಹೋಗೋದಿಲ್ಲ. ಏನಾಗಬಹುದು ಆಯಿಲ್ ಮಾರ್ಕೆಟು ಅಂತ, ದಟ್ ಈಸ್ ಅನ್ಇಮ್ಯಾಜಿನೇಬಲ್. ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಡೊನಾಲ್ಡ್ ಟ್ರಂಪೇ ಕನ್ಫರ್ಮ್ ಮಾಡಿದ್ರು, ಇತಿಹಾಸದಲ್ಲೇ ಅತಿ ದೊಡ್ಡ ದಾಳಿ ಮಾಡಿದ್ದೀವಿ ನಾವು ಅಂತ ಖರ್ಗ್ ದ್ವೀಪದ ಮೇಲೆ. ಖರ್ಗ್ ದ್ವೀಪದ ಮೇಲಿನ ದಾಳಿ ಮಧ್ಯಪ್ರಾಚ್ಯದ ಇತಿಹಾಸದಲ್ಲೇ ನಾವು ಇವತ್ತು ಅತಿ ದೊಡ್ಡ ದಾಳಿ ಮಾಡಿದ್ದೇವೆ. ಇರಾನ್ನ ಮುಕುಟ ಮಣಿ, ಜುವೆಲ್ ಆನ್ ದ ಕ್ರೌನ್, ಮುಕುಟ ಮಣಿ ಅಂತ ಕರೆಯುವ ಖರ್ಗ್ ಮೇಲೆ ದಾಳಿಯಾಗಿದೆ. ತೈಲ ಕೇಂದ್ರಗಳ ಮೇಲೆ ದಾಳಿ ಮಾಡಬಾರದು ಅಂತ ನಾನು ಬಯಸಿದ್ದೆ. ಇರಾನ್ ಹಾರ್ಮುಜನ್ನು ಬಂದ್ ಮಾಡಿದ್ದಕ್ಕೆ ದಾಳಿ ಮಾಡಲೇಬೇಕಾಯಿತು. ಇರಾನ್ ರಾಷ್ಟ್ರ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರ ಹೊಂದುವಂತಿಲ್ಲ. ಅಮೆರಿಕಕ್ಕೆ ಬೆದರಿಕೆಯಾಗಿ ನಿಲ್ಲುವ ಇರಾನ್ ಪ್ರಯತ್ನಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇರಾನ್ನ ಭಯೋತ್ಪಾದಕ ಆಡಳಿತ ಶಸ್ತ್ರಾಸ್ತ್ರ ತ್ಯಜಿಸಿ ಶರಣಾಗಬೇಕು ಅಂತ ಡೊನಾಲ್ಡ್ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಇದಾದ ನಂತರ ನೆಕ್ಸ್ಟು ಅಬು ಮೂಸಾ ಅನ್ನುವಂಥ ಇನ್ನೊಂದು ದ್ವೀಪ ಇದೆ ಇರಾನದ್ದು. ಅದು ಅಮೆರಿಕದ ಟಾರ್ಗೆಟ್ ಆಗುತ್ತಾ? ಅಬು ಮೂಸಾ ದ್ವೀಪದಲ್ಲಿ IRGC ಹೆಡ್ ಕ್ವಾರ್ಟರ್ ಇದೆ. ಹೆವಿಲಿ IRGC ಅಬು ಮೂಸಾದಲ್ಲಿದೆ. ಅಬು ಮೂಸಾ ದ್ವೀಪದಲ್ಲಿ ಕುಳಿತುಕೊಂಡೇ ಹಾರ್ಮುಜ್ ಜಲಸಂಧಿಯನ್ನು ಇವರು ನಿಯಂತ್ರಿಸೋದು. ಯಾವ ಆಯಿಲ್ ಟ್ಯಾಂಕರು ದಾಟಂಗಿಲ್ಲ. ದಾಟ ಪ್ರಯತ್ನ ಮಾಡಿದ್ರೆ ಧ್ವಂಸ ಮಾಡಿಬಿಡ್ತೀವಿ ಅಂತ ಹೇಳ್ತಾರಲ್ಲ ಇರಾನ್ನವರು. ಅದಕ್ಕೆ ಕಾರಣ ಅಬು ಮೂಸಾ ದ್ವೀಪದಲ್ಲಿ ಅವರ IRGC ವಿತ್ ಆಲ್ ವೆಪನ್ಸ್ ಕೂತ್ಕೊಂಡಿದೆ. ಆ ಅಬು ಮೂಸಾ ದ್ವೀಪದಲ್ಲಿರುವ IRGC ಹೆಡ್ ಕ್ವಾರ್ಟರನ್ನು ಧ್ವಂಸ ಮಾಡಿ ಅದನ್ನು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತೆಗೆದುಕೊಂಡರೆ ಹಾರ್ಮುಜ್ ಜಲಸಂಧಿಯನ್ನು ದಾಟುವ ತೈಲ ಟ್ಯಾಂಕರ್ಗಳಿಗೆ, ಆಯಿಲ್ ಟ್ಯಾಂಕರ್ಗಳಿಗೆ ತಕ್ಕ ಮಟ್ಟಿಗೆ ಸೇಫ್ಟಿ ಕೊಟ್ಟಂಗಾಗತ್ತೆ. ಡೊನಾಲ್ಡ್ ಟ್ರಂಪ್ ಅದನ್ನೇ ಹೇಳಿದ್ರು, ಹಾರ್ಮುಜ್ ಜಲಸಂಧಿಯನ್ನು ದಾಟುವ ಆಯಿಲ್ ಟ್ಯಾಂಕರ್ಗಳಿಗೆ ಅಮೇರಿಕದ ನೇವಿ ರಕ್ಷಣೆ ಕೊಡುತ್ತೆ ಅಂತ. ಅಮೇರಿಕದ ನೇವಿ ರಕ್ಷಣೆ ಕೊಡುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಮೇರಿಕ ಇಸ್ರೇಲ್ ಗೆಲ್ತಿಲ್ಲ, ಇರಾನ್ ಸೋಲ್ತಿಲ್ಲ. ಯುದ್ಧದ ಸಾರಾಂಶ ಇದು. 2 ವಾರದ ದಾಳಿ. ಇಲ್ಲಿ ತನಕ ಅಮೇರಿಕ 2 ಲಕ್ಷ ಕೋಟಿ ರೂಪಾಯಿಗಳನ್ನು ಈ ಯುದ್ಧಕ್ಕೆ ಸುರಿದಿದೆ. 2 ಲಕ್ಷ ಕೋಟಿ ರೂಪಾಯಿ. 6 ತಿಂಗಳು ಕರ್ನಾಟಕ ನಡೆಸಬಹುದಾದಷ್ಟು ದುಡ್ಡನ್ನು ಈ ಯುದ್ಧಕ್ಕೆ ಅಮೇರಿಕ ಇಲ್ಲಿ ತನಕ ಸುರಿದಿದೆ. ಇನ್ನು $50 ಬಿಲಿಯನ್ ಕೇಳ್ತಾ ಇದ್ದಾರಂತೆ ಟ್ರಂಪ್ ಯುದ್ಧಕ್ಕೆ ಬೇಕು ಅಂತ. ಈ ಫ್ರಸ್ಟ್ರೇಷನ್ಗೆ ಇಲ್ಲಿ ತನಕ ಇರಾನಿನ ಆಯಿಲ್ ರಿಫೈನರಿಗಳನ್ನು, ಆಯಿಲ್ ವೆಲ್ಗಳನ್ನು, ಅಂದರೆ ತೈಲ ಬಾವಿಗಳನ್ನು ಮುಟ್ಟದ ಅಮೇರಿಕ ಈಗ ಅವುಗಳ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದೆ. ಇನ್ನು ಫ್ರಸ್ಟ್ರೇಷನ್ ಅಂದೇ ಇನ್ನೇನಂತೀರಿ? 3 ದಿನದ ಹಿಂದೆ ಟ್ರಂಪ್ ಹೇಳಿದ್ರು ಇರಾನ್ನಲ್ಲಿನ ಹೊಡೆಯೋದಕ್ಕೆ ಏನೂ ಉಳಿದಿಲ್ಲ ಅಂತ. ಇವತ್ತು ಖರ್ಗ್ ದ್ವೀಪದ ಮೇಲೆ ದಾಳಿ ಮಾಡಿದ್ದಾರೆ. ಇದು ಅನಿವಾರ್ಯತೆ ಅನ್ನಿಸ್ತಾ ಇದೆ. ಈ ಟ್ರಂಪ್ ಮಹಾಶಯನ ನಿರ್ಧಾರದಿಂದಾಗಿ ಪ್ರಪಂಚದ ತುಂಬ ಇನ್ನೂ ಏನೇನಾಗಬೇಕಾಗಿರೋ ಗೊತ್ತಿಲ್ಲ. ಆಲ್ರೆಡಿ LPGಗೆ ಬಾಯಿ ಬಡ್ಕೊಳ್ಳೋ ಪರಿಸ್ಥಿತಿ ಇದೆ. ನಾಳೆಯಿಂದ 70 ಲಕ್ಷ ಮಿಲಿಯನ್ ಬ್ಯಾರೆಲ್ ಪರ್ ಡೇ ಕ್ರೂಡ್ ಆಯಿಲ್ನ ಕೊರತೆ ಆದರೆ ಮುಂದೆ ಏನು? ಈಗಲೂ ಹೇಳ್ತಾ ಇರೋದು ಇರಾನ್ ಕಥೆ ಮುಗಿದಿದೆ ಅಂತ. ಎಲ್ಲಿಂದ ಮುಗಿಯುತ್ತೆ? ಇವತ್ತು ದಾಳಿ ಮಾಡ್ತಿದ್ದಾರೆ ಅವರು. ಇವತ್ತು ದಾಳಿ ಮಾಡ್ತಾ ಇದ್ದಾರೆ. ಈ ದಾಳಿ ಇಷ್ಟು ತೀವ್ರವಾಗಿ, ಅಮೆರಿಕ ಮತ್ತು ಇಸ್ರೇಲ್ನ ದಾಳಿ ಇಷ್ಟು ತೀವ್ರವಾಗಿದ್ದದ್ದಕ್ಕೆ ಕಾರಣ ಏನು? ಲಾಸ್ಟ್ ಇಯರ್ ಜೂನ್ನಲ್ಲೂ ಒಂದು ಅಟ್ಯಾಕ್ ಮಾಡಿದರು. B-2 ಬಾಂಬರ್ಗಳ ಬಂದವು. ಕೆಲವು ನಿರ್ದಿಷ್ಟ ಜಾಗಗಳಿದ್ದು ನ್ಯೂಕ್ಲಿಯರ್ ಫೆಸಿಲಿಟಿ ಎಲ್ಲೆಲ್ಲಿದ್ದಾವೆ ಅಂತ. ಆ ಜಾಗಗಳ ಮೇಲೆ ಬಾಂಬ್ ಹಾಕೋದು, ಹೋದವು ವಾಪಸ್. ಟ್ರಂಪ್ ಬಂದು ಏನು ಹೇಳಿದ್ರು? ಇಲ್ಲ ಇನ್ನೇನು ಇರಾನ್ ನ್ಯೂಕ್ಲಿಯರ್ ಬಾಂಬ್ ಮಾಡೋದಕ್ಕೆ ರೆಡಿ ಆಗಿಬಿಟ್ಟಿತ್ತು, ನಾವು ಬಂದು ಅವರ ಪ್ಲ್ಯಾನನ್ನು ಧ್ವಂಸ ಮಾಡಿದ್ದೀವಿ, ಸದ್ಯಕ್ಕೇನು ಮಾಡೋದಕ್ಕಾಗೋದಿಲ್ಲ ಬಿಡಿ ಅವ್ರಿಗೆ ಅಂದರು. ಅಲ್ಲಿಗೆ ಒಂದು ತಾತ್ಕಾಲಿಕ ಶಾಂತಿ ಅಂತ ನಾವೆಲ್ಲ ಅಂದ್ಕೊಂಡ್ವಿ. ಲಾಸ್ಟ್ ವೀಕ್ ಏನು ಹೇಳಿದ್ರು?
ಎನ್ರಿಚ್ಡ್ ಯುರೇನಿಯಮ್ಮನ್ನು ನೀವು ಎಲ್ಲಿ ಸಾಗಿಸಿದ್ದೀರಿ ಅಂತ ನನಗೆ ಗೊತ್ತಿದೆ. ಬೆಟ್ಟಗಳ ಮಧ್ಯದಲ್ಲಿ ಗ್ರನೈಟ್ ಗುಡ್ಡಗಳ ಆಳದಲ್ಲಿ ತಗೊಂಡು ಹೋಗಿದ್ದೀರಿ ನೀವು, ನಮಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಅಮೇರಿಕಾ ಇಸ್ರೇಲ್ಗೆ ಈಗಲೂ ಅನ್ನಿಸ್ತಾ ಇರೋದು, ಈ ಯುದ್ಧದ ಮಧ್ಯದಲ್ಲಿ ಯುರೇನಿಯಂ ಎನ್ರಿಚ್ಮೆಂಟನ್ನು ಇರಾನ್ ಮುಂದುವರಿಸಿದೆ ಅಂತ ಅನ್ನಿಸ್ತಾ ಇದೆ. ಇರಾನ್ ಹತ್ರ ಸುಮಾರೇನು ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಅಕ್ಯುರೇಟಾಗಿ ಹೇಳಿದ್ದಾವೆ, 440 ಕೆ ಜಿ 900 ಗ್ರಾಮ್, 450 ಕೆ ಜಿ 900 ಗ್ರಾಮ್ 60% ಎನ್ರಿಚ್ಡ್ ಆಗಿರುವ ಯುರೇನಿಯಂ ಇದೆ ಅಂತ ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಹೇಳ್ತಾ ಇರೋದು. 60% ಯುರೇನಿಯಂ ಎನ್ರಿಚ್ಮೆಂಟು ವಿದ್ಯುತ್ ಉತ್ಪಾದನೆಗೆ ಬೇಕಾಗಿಲ್ಲ. ಒಂದು ದೇಶ ಅಷ್ಟರ ಮಟ್ಟಿಗೆ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಾ ಇದೆ ಅಂದರೆ ಅದು ಬಾಂಬೆ ತಯಾರು ಮಾಡ್ತಿದೆ ಅಂತ ಅರ್ಥ, ಬಾಂಬ್ಗೋಸ್ಕರನೇ ಮಾಡ್ತಿದೆ ಅಂತ. 60% ಯುರೇನಿಯಮನ್ನು ಎನ್ರಿಚ್ ಮಾಡಿದವರು 90% ಮಾಡೋದಕ್ಕೇನು ತುಂಬ ಟೈಮ್ ಬೇಕಾಗಿಲ್ಲ. 60% ಮಾಡೋದೇ ದೊಡ್ಡ ಚಾಲೆಂಜು, ಮುಂದೆ 90%ಗೆ ಜಾಸ್ತಿ ಟೈಮ್ ಬೇಕಾಗಿಲ್ಲ. ಇವರು ತಮ್ಮ ಸೀಕ್ರೆಟ್ ಫೆಸಿಲಿಟಿಯಲ್ಲಿ ಯುರೇನಿಯಂ ಎನ್ರಿಚ್ಮೆಂಟನ್ನು ಮುಂದುವರಿಸಿದ್ದಾರೆ ಅಂತ ಅಮೇರಿಕಕ್ಕೆ ಅನ್ನಿಸ್ತಾ ಇದೆ, ಇಸ್ರೇಲ್ಗೆ ಅನ್ನಿಸ್ತಾ ಇದೆ ಬಹುಶಃ. ಅದಕ್ಕೆ ನೋಡಿ ಇದು ಫ್ರಸ್ಟ್ರೇಷನ್ನಿನ ದಾಳಿ ಅಂತ ಶುರುವಾಗಿರೋದು. ನಮಗನ್ನಿಸುತ್ತೆ 440 ಕೆ ಜಿ ಮೇಲೆ 900 ಗ್ರಾಮ್ ಅಂತಪ್ಪ, ಏನು ಮಹಾನ್ ಅಂತ, ಏನು ಮಹಾನ್ ಅದರಲ್ಲಿ? ನಮ್ಮ ರೈತರ ಮನೆಯಲ್ಲಿ ಕಾಳಿರ್ತವಷ್ಟು, ಅಷ್ಟು ಯುರೇನಿಯಂ ಇದ್ದುಬಿಟ್ರೆ ಏನಾಗುತ್ತೆ? ನೋ, ದಟ್ ಈಸ್ ಡೆಡ್ಲಿ. ಹಿರೋಶಿಮಾ ನಾಗಾಸಾಕಿಯ ಮೇಲೆ ಅಮೇರಿಕಾ ಆವತ್ತಿನ ಟೆಕ್ನಾಲಜಿಗೆ 65 ಕೆ ಜಿ ಯುರೇನಿಯಂ ಬಳಸಿತ್ತು. 65 ಕೆ ಜಿ ಹಾಕಿ ಕಳಿಸಿದ್ದಿವರು, ಓದಿದ ಮಾಹಿತಿ ಅದು. ಅದರಲ್ಲಿ 1 ಕೆ ಜಿ ಅಷ್ಟೇ ಬ್ಲಾಸ್ಟ್ ಆಗಿದ್ದಂತೆ, 1 ಕೆ ಜಿ ಬ್ಲಾಸ್ಟ್ ಆಗಿತ್ತು. ಅಣು ವಿಜ್ಞಾನ ತುಂಬ ಮುಂದುವರೆದಿದೆ, ನ್ಯೂಕ್ಲಿಯರ್ ಟೆಕ್ನಾಲಜಿ. 1 ಕೆ ಜಿ ಯುರೇನಿಯಂ ಹಿರೋಶಿಮಾ ನಾಗಾಸಾಕಿಯಲ್ಲಿ ಅಷ್ಟು ಹಾನಿ ಮಾಡಬಹುದು ಅನ್ನೋದಾದರೆ, ಈಗಿನ 1 ಕೆ ಜಿ ಅದರ 20 ಪಟ್ಟು ಹಾನಿ ಮಾಡುತ್ತೆ. ಹತ್ತು ಕೆ ಜಿ ಯುರೇನಿಯಮ್ಮಲ್ಲಿ ಒಂದು ನಗರವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಬಹುದು. 10 ಕೆ ಜಿ ಯುರೇನಿಯಂ 90% ಎನ್ರಿಚ್ ಆಗಿರುವ ಯುರೇನಿಯಂ ಇದ್ದರೆ 4.25 ಕ್ವಿಂಟಲ್ ಹತ್ತತ್ರ ಇಟ್ಕೊಂಡಿರುವ ದೇಶ ಏನು ಮಾಡಬಹುದು? ಇಡೀ ಇಸ್ರೇಲನ್ನು ಧ್ವಂಸ ಮಾಡೋದಕ್ಕೆ ಎಷ್ಟು ಬೇಕು ಯುರೇನಿಯಮ್ಮು? ಎಷ್ಟಿದೆ ಇಸ್ರೇಲು? ಆ್ಯಂಡ್ ಈಗ ಭಾರತದ ಹತ್ರನೂ ಯುರೇನಿಯಂ ಇದೆ, ಪಾಕಿಸ್ತಾನದ ಹತ್ರನೂ ಇದೆ. ಪಾಕಿಸ್ತಾನ ಹೇಳುತ್ತೆ ನಮಗೆ ಮಿಕ್ಕಿ ಬಂದರೆ ನಾವು ಯುರೇನಿಯಂ ಇದನ್ನು ನಾವು ಅಣ್ವಸ್ತ್ರ ಬಳಸ್ಬಿಡ್ತೀವಿ ಅಂತ. ಮಿಕ್ಕಿ ಬಂದರೆ ನಾವು ಅಣ್ವಸ್ತ್ರ ಬಳಸೋರು, ಅದು ಪಾಕಿಸ್ತಾನದಂಥ ದೇಶ ಹೇಳೋದು. ಭಾರತ ಏನು ಹೇಳುತ್ತೆ? ನಾವು ಅದನ್ನು ಮೊದಲಿಗೆ ಯೂಸ್ ಮಾಡೋದಿಲ್ಲ ಅಂತ. ನಮ್ಮ ಮೇಲೆ ದಾಳಿ ಆದರೆ ನಾವು ಹಾಕ್ತೀವಪ್ಪ ಅಣುಬಾಂಬು, ಅದು ಜವಾಬ್ದಾರಿಯುತ ದೇಶ ಒಂದು ಮಾತನಾಡುವ ರೀತಿ. ಹಾಗೆ ಇಸ್ರೇಲ್ ಹತ್ರ ಅಣ್ವಸ್ತ್ರಗಳಿದ್ದಾವೆ, ಎಷ್ಟಿದಾವೆ ಅನ್ನೋದನ್ನು ಇಸ್ರೇಲ್ ಹೇಳೋದಿಲ್ಲ. ಬಟ್ ಇರಾನ್ ಮಾಡಬಾರ್ದು ಅಂತಾರೆ ಅವರು. ಇರಾನಿನ ಆಡಳಿತ, ಅದರ ವಿದೇಶಾಂಗ ನೀತಿನೇ ಇದೆ, ಡೆತ್ ಟು ಇಸ್ರೇಲ್. ಇಸ್ರೇಲ್ ಅನ್ನೋದು ಈ ಪ್ರಪಂಚದಲ್ಲಿ ಇರಬಾರ್ದು. ಅವರು ಅಣ್ವಸ್ತ್ರ ತಯಾರು ಮಾಡ್ತಾ ಇರೋದೇ ಇಸ್ರೇಲ್ ಇರಬಾರ್ದು ಅನ್ನುವ ಕಾರಣಕ್ಕೆ, ಇಸ್ರೇಲಿನ ಕಥೆ ಮುಗಿಸ್ಬೇಕು ಅನ್ನುವ ಕಾರಣಕ್ಕೆ. ಅದಕ್ಕೆ ಇಸ್ರೇಲ್ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ತಯಾರಿಲ್ಲ. ಈಗಿಂದ ಅಲ್ಲ, 1980s ಈಗ ಹಿಂಗೆ ಬಹಿರಂಗ ಯುದ್ಧಗಳನ್ನು ಮಾಡ್ತಾ ಇದೆ ಇಸ್ರೇಲು, ಇರಾನ್ ಅಣ್ವಸ್ತ್ರಗಳನ್ನು ತಯಾರಿಸದಂತೆ ನೋಡಿಕೊಳ್ಳುವುದಕ್ಕೆ. ಒಳಗಿಂದೊಳಗೆ ಎಷ್ಟೆಷ್ಟೆಲ್ಲ ನಡೆದಿದ್ದಾವೆ. ಆ ಮೊಸಾದ್ ಅಂತ ಒಂದು ಪುಸ್ತಕ ಇದೆ, ಒಂದು ಸಲ ತಗೊಂಡು ಓದಿ ಅದನ್ನು. ಇರಾನು, ಟೈಮ್ ಇದೆ ಇನ್ನೊಂದು ಸ್ವಲ್ಪ, 1-2 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಇರಾನ್ನವರು ಯುರೋಪಿಯನ್ ದೇಶಗಳಲ್ಲಿ ಶೆಲ್ ಕಂಪನಿಗಳನ್ನು ಮಾಡ್ಕೊಂಡು, ಆ ಶೆಲ್ ಕಂಪನಿಗಳ ಮೂಲಕ ಯುರೇನಿಯಂ ಎನ್ರಿಚ್ಮೆಂಟ್ಗೆ ಬೇಕಾದಂಥ ವಸ್ತುಗಳನ್ನು ಇನ್ಯಾವ್ಯಾವುದಕ್ಕೋ ಬೇಕು ಅಂಥೇಳಿ ತರಿಸ್ಕೊಳ್ತಾ ಇರುತ್ತೆ, ಇನ್ಯಾವ್ಯಾವುದಕ್ಕೋ ಬೇಕು ಅಂತ. ಇಸ್ರೇಲು ಆ ಶೆಲ್ ಕಂಪನಿಗಳಿಗೆ ಆ ವಸ್ತುಗಳನ್ನು ನಾವು ಪೂರೈಕೆ ಮಾಡ್ತೀವಿ ಅಂಥೇಳಿ ಇದು ನಕಲಿ ಕಂಪನಿಗಳನ್ನು ಹುಟ್ಟಾಕತ್ತಲ್ಲಿ ಯುರೋಪ್ನಲ್ಲಿ. ನಕಲಿ ಕಂಪನಿಗಳನ್ನು ಹುಟ್ಟಾಕಿ ಕಳಪೆ ವಸ್ತುಗಳನ್ನು ಕಳಿಸ್ತಾರೆ ಅವ್ರಿಗೆ, ಕಳಪೆ ವಸ್ತುಗಳನ್ನು. ಆ ಯುರೇನಿಯಂ ಎನ್ರಿಚ್ಮೆಂಟಿಗೆ ಒಂದು ಪ್ರಾಸೆಸ್ ಇದೆ, ನನಗೆ ತಕ್ಷಣಕ್ಕೆ ಆ ಶಬ್ದ ನೆನಪಾಗ್ತಾ ಇಲ್ಲ.
ಅಂದರೆ ಒಂದು ದೊಡ್ಡ ಗಿರಣಿ ಅಂಥ ಯಂತ್ರದಲ್ಲಿ ಯುರೇನಿಯಮನ್ನು ಹಾಕಿ ವಿಪರೀತ ಸ್ಪೀಡ್ನಲ್ಲಿ ತಿರುಗಿಸ್ಬೇಕು ಅದನ್ನು. ಹಂಗೆ ಒಂದರಲ್ಲಿ ತಿರುಗಿತು, ಅಲ್ಲಿ ಸ್ವಲ್ಪ ಶುದ್ಧವಾದಂಥ ಯುರೇನಿಯಂ ಪಕ್ಕಕ್ಕೆ ಇನ್ನೊಂದಕ್ಕೆ ಹೋಗುತ್ತೆ, ಅಲ್ಲಿ ಮತ್ತೆ ತಿರುಗುತ್ತೆ, ವಿಪರೀತ ಸ್ಪೀಡ್ನಲ್ಲಿ ತಿರುಗುತ್ತೆ, ಅಲ್ಲಿ ಮತ್ತೊಂದು ಸ್ವಲ್ಪ ಶುದ್ಧ ಆಗುತ್ತೆ, ಅಲ್ಲಿಂದ ಮತ್ತೊಂದಕ್ಕೆ ಹೋಗುತ್ತೆ, ಮತ್ತೊಂದು, ಹಂಗೆ ನೂರಾರು ದಾಟ್ಕೊಂಡು ಬಂದಾಗ ಅಂತಿಮವಾಗಿ ಎನ್ರಿಚ್ಡ್ ಯುರೇನಿಯಂ ಸಿಗುತ್ತಂತೆ. ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್, ನಾನು ಓದಿದ್ದನ್ನು ಯಥಾವತ್ತಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಹಂಗೆ ಸಿಗುತ್ತಂತೆ. ಒಂದು ಸಲ ಅವ್ರು ಎಲ್ಲ ವ್ಯವಸ್ಥೆ ಮಾಡ್ಕೋತಾರೆ. ಒಂದು ಯಂತ್ರದಿಂದ ಇನ್ನೊಂದು ಯಂತ್ರವನ್ನು ಅಂಟಿಸುವುದಕ್ಕೆ ಒಂದು ಸ್ಪೆಸಿಫಿಕ್ ಆದಂಥ ವಸ್ತು ಬೇಕಾಗಿರುತ್ತೆ. ಸ್ಪೆಸಿಫಿಕ್ ಆದಂಥ ವಸ್ತು ಅದೇ ಬೇಕದಕ್ಕೆ. ಇಸ್ರೇಲ್ನವರು ಸ್ವಿಟ್ಜರ್ಲ್ಯಾಂಡ್ನಲ್ಲೊಂದು ಫೇಕ್ ಕಂಪನಿ ಮಾಡಿ ಆ ವಸ್ತುವನ್ನು ಕಳಪೆ ಗುಣಮಟ್ಟದ ಕಳಿಸ್ತಾರೆ ಇರಾನಿಗೆ. ಇವರು ಒಂದಕ್ಕೊಂದು ಯಂತ್ರಗಳನ್ನು ಅಂಟಿಸಿ ಆಯ್ತಲ್ಲ ಇನ್ನು ಎನ್ರಿಚ್ಮೆಂಟ್ ಶುರು ಮಾಡ್ಕೊಳ್ಳೋಣ ಅಂತ ಶುಭ ಮುಹೂರ್ತೆ ಸಾವಧಾನ ಅಂತ ಬಟನ್ ಒತ್ತಿದ್ರೆ ಎಲ್ಲ ಸೇರಿ ಡಮ್ ಅಂದ್ಬಿಡ್ತಾವೆ ಒಳಗಡೆ. ಮೊಸಾದ್ ಮಾಡುತ್ತಾ ಕೆಲಸವನ್ನು. ಅಲ್ಲೊಂದಷ್ಟು ಜನ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳು ಸಾಯ್ತಾರೆ. ಅವಾಗ ಇಸ್ರೇಲ್ ಹೇಳುತ್ತು, ಆಯ್ತು ಇನ್ನೊಂದು 5 ವರ್ಷ ಇವ್ರು ಮಾಡೋಕ್ಕೆ ಮತ್ತೆಲ್ಲ ಶುರು ಮಾಡ್ಬೇಕಲ್ಲ, ಇನ್ನೊಂದು 5 ವರ್ಷ ಆಗೋದಿಲ್ಲ ಅವ್ರಿಗೆ ಅಂತ. ಹಂಗೆ ಮಾಡಿಕೊಂಡು ಇರಾನ್ ಅಣ್ವಸ್ತ್ರಗಳನ್ನು ತಯಾರಿಸದಂತೆ ಇಸ್ರೇಲ್ ನೋಡ್ಕೊಂಡು ಬಂತು. ಯಾವಾಗ ಇವರು ಎನ್ರಿಚ್ಮೆಂಟ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತಲ್ಲ, ಭುಗಿಲು ಶುರುವಾಗಿದೆ. ಅದರಲ್ಲೂ 440 kg 900 ಗ್ರಾಮ್, 440 kg 900 ಗ್ರಾಮ್, 60% ಎನ್ರಿಚ್ ಆಗಿರುವಂಥ ಯುರೇನಿಯಂ. ಇದನ್ನು ನಿಲ್ಲಿಸಬೇಕು ಅಂತಂದರೆ ರೆಜಿಮ್ ಚೇಂಜ್ ಆಗಬೇಕು. ಇನ್ನು ಮುಂದೆ ನಾವು ಅಣ್ವಸ್ತ್ರ ತಯಾರಿಸುವ ಪ್ರಯತ್ನನೇ ಮಾಡೋದಿಲ್ಲ ಅಂತ ಹೇಳುವ ನಾಯಕನೊಬ್ಬ ಇರಾನಿನ ಸಿಂಹಾಸನಕ್ಕೆ ಬಂದು ಕೂತ್ಕೋಬೇಕು. ಆ ನಾಯಕ ಯಾರು, ಆತನನ್ನು ತಂದು ಕುಡಿಸುವ ಮಾರ್ಗ ಯಾವುದು ಅನ್ನೋದು ಡೊನಾಲ್ಡ್ ಟ್ರಂಪಿಗೆ ಗೊತ್ತಿದೆಯೋ ಇಲ್ಲವೋ, ನೆತನ್ಯಾಹು ಗೊತ್ತಿದೆಯೋ ಇಲ್ಲವೋ. ಅದಕ್ಕೆ ಯುದ್ಧ ಮುಂದುವರ್ಕೊಂಡು ಹೋಗ್ತಾ ಇದೆ. ಕರ್ಗ್ ದ್ವೀಪದ ಮೇಲಿನ ದಾಳಿಯಿಂದ ಸಿಟ್ಟಿಗೆದ್ದಿರುವ IRGC ಅಕ್ಕಪಕ್ಕದ ದೇಶಗಳಲ್ಲಿರುವ ಅಮೆರಿಕದ ನೆಲೆಗಳ ಮೇಲಿನ ದಾಳಿಯನ್ನು ಇನ್ನೂ ತೀವ್ರಗೊಳಿಸ್ತೀವಿ ಅಂತ ಹೇಳಿದೆ. IRGC ಹೇಳಿದೆ. ಅದರಲ್ಲೂ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಮೆರಿಕದ ಸೈನಿಕ ನೆಲೆಗಳು, ಮಧ್ಯಪ್ರಾಚ್ಯದ ಅಷ್ಟೂ ದೇಶಗಳಲ್ಲಿ ಅಮೆರಿಕ ತನ್ನ ಸೈನಿಕ ನೆಲೆಗಳನ್ನು ಸ್ಥಾಪಿಸಿಕೊಂಡಿಟ್ಕೊಂಡಿದೆ. ಪ್ರಪಂಚದಾದ್ಯಂತ 750 ಸೈನಿಕ ನೆಲೆಗಳು ಅಮೆರಿಕಕ್ಕಿದ್ದಾವೆ. ಭಾರತದಲ್ಲಿ ಯಾವುದೂ ಇಲ್ಲ. 750 ಇದ್ದಾವೆ ಪ್ರಪಂಚದಾದ್ಯಂತ. ಅವುಗಳ ಪೈಕಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿರುವಂತಹ ಸೈನಿಕ ನೆಲೆಗಳು IRGCಗೆ, ಇರಾನ್ಗೆ ಟಾರ್ಗೆಟು. UAE ಸೈನಿಕ ನೆಲೆಗಳನ್ನು ಧ್ವಂಸ ಮಾಡ್ತೀವಿ, ಅಕ್ಕಪಕ್ಕದಲ್ಲಿರುವ ಜನಸಾಮಾನ್ಯರು ದೂರ ಹೋಗಿ ಅಂತ IRGC ಎಚ್ಚರಿಕೆಯನ್ನು ಕೊಟ್ಟಿದೆ. ಈಗ ರೆಜಿಮ್ ಚೇಂಜ್ ಮಾಡಬೇಕು ಅನ್ನೋದಾದರೆ, ನಾನು ತುಂಬ ಸಲ ಹೇಳಿದ್ದೀನಿ, ಆಧುನಿಕ ಮಿಲಿಟರಿ ಇತಿಹಾಸದಲ್ಲಿ ಯಾವತ್ತೂ ಏರ್ ಸ್ಟ್ರೈಕ್ ಮೂಲಕ ರೆಜಿಮ್ ಚೇಂಜ್ ಮಾಡಿದ ಉದಾಹರಣೆಯೇ ಇಲ್ಲ. ಏರ್ ಸ್ಟ್ರೈಕ್, ನೀವು ಮಿಲಿಟರಿ ಆ್ಯಕ್ಷನ್ ತಗೊಳ್ತೀರಿ ಅಂದರೆ ಬೂಟ್ಸ್ ಆನ್ ದ ಗ್ರೌಂಡ್ ಆಗಲೇಬೇಕು ರೆಜಿಮ್ ಚೇಂಜ್ಗೆ. ಅಂದರೆ ಒಬ್ಬ ನಾಯಕನನ್ನು ಕಿತ್ತೆಸೆದು ಇನ್ನೊಬ್ಬ ನಾಯಕನನ್ನು ಆ ಜಾಗಕ್ಕೆ ತಂದು ಕೂಡಿಸಬೇಕು ಅಂದರೆ ಸೈನಿಕರು ಖುದ್ದಾಗಿ ನೆಲದ ಮೇಲೆ ಕಾಲಿಡಬೇಕು, ಆ ದೇಶದಲ್ಲಿ ಕಾಲಿಡಬೇಕು. ಅಮೇರಿಕ ಅದನ್ನು ಏರ್ ಸ್ಟ್ರೈಕ್ ಮೂಲಕ ಮಾಡ್ತೀವಿ ಅಂದ್ಕೊಂಡ್ರೆ ಏನು ಹೇಳೋಣ ಅದಕ್ಕೆ. ಈಗ 5,000 ನೇವಿ ಸೀಲ್ಗಳು ಅಂದರೆ ಅಮೇರಿಕದ ಅತ್ಯಂತ ಎಲೀಟ್ ಕಮಾಂಡೋಗಳು ಅಂತ ಅಂದ್ಕೊಳ್ಳಿ. ಅತ್ಯಂತ ಎಲೀಟ್ ಕಮಾಂಡೋಗಳು ಬಹಳ ರಿಗರಸ್ ಟ್ರೈನಿಂಗನ್ನು ದಾಟಿರ್ತಾರೆ ಇವರು. ಇಂಥ 5,000 ಜನ ಇರಾನನ್ನು ಪ್ರವೇಶಿಸ್ತಾರೆ ಅಂತ ಒಂದು ಸುದ್ದಿ ಇದೆ. ಇವರನ್ನು ಹೊತ್ತುಕೊಂಡು ಅಮೇರಿಕದ ಇನ್ನೊಂದು ಯುದ್ಧ ನೌಕೆ ಈಗಾಗಲೇ ಇರಾನಿನ ಕಡೆ ಹೊರಟಿದೆಯಂತೆ. ಯುದ್ಧ ನೌಕೆಗಳನ್ನು ಟ್ರ್ಯಾಕ್ ಮಾಡೋದಕ್ಕಾಗೋದಿಲ್ಲ. ಬೇರೆ ಯಾವುದಾದ್ರೂ ಕಮರ್ಷಿಯಲ್ ಹಡಗಿದ್ದರೆ ಅದನ್ನು ಎಲ್ಲಿದೆ ಅಂತೆಲ್ಲ ತಿಳ್ಕೋಬೋದು. ಯುದ್ಧ ನೌಕೆಗಳನ್ನು ಮಾಡೋದಕ್ಕಾಗೋದಿಲ್ಲ. 5,000 ನೇವಿ ಸೀಲ್ಸ್ ಇರಾನ್ ಕಡೆ ಹೊರಟಿದಾರಂತೆ. ಒಂದು ಕಡೆಯಿಂದ ಟೆಂಟೇಟಿವ್ಲಿ ಹಾರ್ಮುಜ್ ಜಲಸಂಧಿಯ ಕಡೆಯಿಂದಲೇ ಅವರು ಇರಾನನ್ನು ಪ್ರವೇಶ ಮಾಡಿ ದಾಳಿಯನ್ನು ಆರಂಭಿಸ್ತಾರೆ ಅನ್ನುವ ಸುದ್ದಿ ಇದೆ.
ಅವರನ್ನು ಹೊತ್ತುಕೊಂಡು ಇನ್ನೊಂದು ಯುದ್ಧ ನೌಕೆ, ಅದರ ಹೆಸರು ಬಂದಿದೆ USS ಟ್ರಿಪೋಲಿ ಅಂತ. ಅದರಲ್ಲಿ F-35 ಯುದ್ಧ ವಿಮಾನಗಳಿದ್ದಾವಂತೆ. ಇಲ್ಲಿ ತನಕ F-16 ಮಾತ್ರ ಬಳಸ್ತಾ ಇದೆ ಅಮೆರಿಕ. F-35 ಯುದ್ಧ ವಿಮಾನಗಳನ್ನು ತುಂಬಿಕೊಂಡು USS ಟ್ರಿಪೋಲಿ ಅನ್ನುವಂಥ ಯುದ್ಧ ನೌಕೆಯೊಂದು ಇರಾನ್ ಕಡೆ ಹೊರಟಿದೆ ಅಂತ ಒಂದು ಸುದ್ದಿ ಇದೆ. ಇದು ಸತ್ಯ ಆದರೆ 5,000 ಅಮೇರಿಕದ ಸೈನಿಕರು ಇನಿಷಿಯಲಿ, ಆಮೇಲೆ ಎಕ್ಸ್ಟ್ರಾ ಮತ್ತೆ ಕರೆಸ್ಕೋಬೋದು, 5,000 ಸೈನಿಕರು ಇರಾನಿನ ಮೇಲೆ ಸ್ವತಃ ದಾಳಿ ನಡೆಸ್ತಾರೆ ಅನ್ನೋದಾದರೆ ಡೊನಾಲ್ಡ್ ಟ್ರಂಪ್ರ ಇದುವರೆಗಿನ ಅತ್ಯಂತ ಟೆರಿಬಲ್ ಡಿಸಿಷನ್ ಆಗುತ್ತದು. ಪೊಲಿಟಿಕಲಿ ಈ ನಿರ್ಧಾರವನ್ನು ಡಿಫೆಂಡ್ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅಮೇರಿಕದಲ್ಲಿ. ಅಮೇರಿಕದ ಜನ ತಮಗೆ ಸೂತ್ರ ಸಂಬಂಧ ಇಲ್ಲದ ರಣರಂಗಗಳಿಂದ ತಮ್ಮ ಯುವಕ ಯುವತಿಯರ ಕಾಫಿನ್ ಬಾಕ್ಸ್ ಬರೋದನ್ನು ನೋಡಿ ನೋಡಿ ಬೇಸತ್ತು ಹೋಗಿದ್ದಾರೆ ಅವರು. ವಿಯೆಟ್ನಾಂ ಅಂತೆ, ಅಲ್ಲಿಗೋಗಿ ಯುದ್ಧ ಮಾಡೋದಂತೆ, ಅಲ್ಲಿಂದ ಸೈನಿಕರ ಹೆಣಗಳು ಹೋಗೋದು. ಲಿಬಿಯಾ ಅಂತೆ, ಅಲ್ಲಿ ಹೋಗಿ ಯುದ್ಧ ಮಾಡೋದಂತೆ, ಅಲ್ಲಿಂದ ಸೈನಿಕರ ಹೆಣಗಳು ಹೋಗೋದು. ಇರಾಕ್ ಅಂತೆ, ಇರಾಕ್ಗೆ ಹೋಗಿ ಯುದ್ಧ ಮಾಡೋದು, ಅಲ್ಲಿಂದ ಸೈನಿಕರ ಶವಗಳು ಹೋಗೋದು. ಅಫ್ಘಾನಿಸ್ತಾನ ಅಂತೆ, ಅಫ್ಘಾನಿಸ್ತಾನದ ಬಿಡಿ, WTC ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಈ ಅಟ್ಯಾಕ್ನ ಮೂಲ ಸೂತ್ರಧಾರ ಒಸಾಮಾ ಬಿನ್ ಲಾಡೆನ್ನು ಅಲ್ ಕಾಯ್ದಾದವ್ರು ಮಾಡಿದ್ದು. ಅವರು ಅಲ್ ಕಾಯ್ದಾದವ್ರು ಅಲ್ಲಿ ಅಡಕೊಂಡಿದ್ದಾರೆ, ಒಸಾಮಾ ಬಿನ್ ಲಾಡನ್ ಬಚ್ಚಿಟ್ಕೊಂಡಿದ್ದಾನೆ, ಅಲ್ಲಿಗೆ ಹೋಗಿ ಹೊಡೆಯೋಣ ನಾವು ಅಂದಾಗ ಅಮೇರಿಕದ ಜನ ಶಬಾಷ್ ಆಗಲಿ ಹೋಗಿ ಅಂತಾರು ಅಂದಿದ್ರು. ಉಳಿದಿದ್ದು ಏನು ರೀ ಸಂಬಂಧ? ನೇರವಾಗಿ ಅಂದರೆ ಜನರನ್ನು ಕನ್ವಿನ್ಸ್ ಮಾಡೋದಕ್ಕಾಗೋದಿಲ್ಲ. ಹಾಗೆ ಇರಾನ್ನಿಂದಲೂ ಕಾಫಿನ್ ಬಾಕ್ಸ್ಗಳು ಬರೋದಕ್ಕೆ ಶುರುವಾದರೆ ಡೊನಾಲ್ಡ್ ಟ್ರಂಪ್ ದೇಶದೊಳಗೆ ಒಂದು ದೊಡ್ಡ ವಿರೋಧವನ್ನು ಎದುರಿಸಬೇಕಾಗತ್ತೆ, ತುಂಬ ದೊಡ್ಡ ವಿರೋಧವನ್ನು ಎದುರಿಸಬೇಕಾಗತ್ತೆ. ಇನ್ನೂ ಅಮೇರಿಕದ ಜನ ಕನ್ವಿನ್ಸ್ ಆಗಿಲ್ಲ. ಇರಾನ್ ಮೇಲೆ ನಮ್ಮ ದೇಶ ಮಾಡ್ತಾ ಇರುವಂಥ ದಾಳಿ ನ್ಯಾಯಬದ್ಧವಾದದ್ದು ಅಂತ ಅಮೇರಿಕನ್ನರು ಇನ್ನೂ ತನಕ ಸಂಪೂರ್ಣವಾಗಿ ಕನ್ವಿನ್ಸ್ ಆಗಿಲ್ಲ. ಅಂಥದ್ರಲ್ಲಿ ಮಿಲಿಟ್ರಿ ನುಗ್ಗಿಸ್ತೀನಿ ಅಂತ ಹೊರಟ್ರೆ ಜೀವನ ಕಷ್ಟ ಆಗತ್ತೆ. ಡೊನಾಲ್ಡ್ ಟ್ರಂಪ್ಗೆ ಈ ಯುದ್ಧದಲ್ಲಿ ಅಮೇರಿಕನ್ನರ ಬೆಂಬಲ ಎಷ್ಟರ ಮಟ್ಟಿಗಿದೆ ಅನ್ನುವುದೇ ಪ್ರಶ್ನಾರ್ಥಕ. ಅಮೇರಿಕನ್ನರ ಬೆಂಬಲ ಬಿಟ್ಟುಬಿಡಿ, ಅವರ ಡೆಪ್ಯೂಟಿ ಇದ್ದಾರೆ, ರಾಷ್ಟ್ರಾಧ್ಯಕ್ಷರು ಡೊನಾಲ್ಡ್ ಟ್ರಂಪ್, ಉಪರಾಷ್ಟ್ರಾಧ್ಯಕ್ಷರು JD ವ್ಯಾನ್ಸ್ದೇ ಬೆಂಬಲ ಈ ಯುದ್ಧಕ್ಕಿದೆಯೋ ಇಲ್ಲವೋ, ದ್ಯಾಟ್ ಈಸ್ ಪ್ರಶ್ನಾರ್ಥಕ. ಯುದ್ಧ ಶುರುವಾಗೋದಕ್ಕಿಂತ ಮುಂಚೆ ಒಂದು ಮೀಟಿಂಗ್ ಆಯಿತು, ಒಂದು ರಹಸ್ಯ ಮೀಟಿಂಗ್, ಎಲ್ಲರ ಅಭಿಪ್ರಾಯ ಕೇಳೋದಕ್ಕೆ. ಮೀಟಿಂಗ್ ಆದಮೇಲೆ ಪತ್ರಕರ್ತರ ಪ್ರಶ್ನೆ ಕೇಳ್ತಾರೆ, ಏನೇನಾಯಿತು ಚರ್ಚೆ ಅಂತ. ನಾ ಹೇಳೋದೆಲ್ಲ ಹೇಳಿದ್ದೀನಪ್ಪ, ಮುಂದಿಂದ ಅವ್ರಿಗೆ ಬಿಟ್ಟಿದ್ದು. ಚರ್ಚೆ ಏನೇನಾಯಿತು ಅಂಥೇಳಿ ನಾನೇನು ಜೈಲಿಗೆ ಹೋಗಲಿ ಅಂತ JD ವ್ಯಾನ್ಸ್ ಹೇಳಿದ್ದು. ಇಫ್ ದೇವರ್ ಆನ್ ದ ಸೇಮ್ ಪೇಜ್, ಇಬ್ಬರು ಒಮ್ಮತದ ಅಭಿಪ್ರಾಯದಲ್ಲಿದ್ದಿದ್ರೆ ವ್ಯಾನ್ಸ್ ಬಂದು ಹೇಳ್ತಿದ್ರಿ, ಇರಾನು ಅಣ್ವಸ್ತ್ರಗಳನ್ನು ತಯಾರು ಮಾಡ್ತಾ ಇದೆ, ನಾವು ದಾಳಿ ಮಾಡ್ತೀವಿ, ಸೋಲಿಸ್ತೀವಿ, ಅದನ್ನು ರೆಜಿಮ್ ಚೇಂಜ್ ಮಾಡ್ತೀವಿ ಅಂತ JD ವ್ಯಾನ್ಸ್ ಹೇಳೋಕ್ಕಾಗ್ತಿರ್ಲಿಲ್ವಾ? ಅವರೇ ಹೇಳಿದ್ದು, ಕೇಳಿಸ್ಕೊಳ್ಳಿ ಒಮ್ಮೆ. ಐ ಡೋಂಟ್ ವಾಂಟ್ ಟು ಗೋ ಟು ಪ್ರಿಸನ್ ಅಂತ. ರಹಸ್ಯ ಸಭೆ ಅದು, ಅಲ್ಲಿ ಒಳಗೆ ಏನು ಚರ್ಚೆ ಆಯಿತು ಅಂತ ಹೇಳಿ ನನಗೆ ಜೈಲಿಗೆ ಹೋಗೋದಕ್ಕೆ ಮನಸ್ಸಿಲ್ಲ ಅಂತ. ಅಮೇರಿಕದಲ್ಲಿ CNN ಅವರು ರಿಪೋರ್ಟ್ ಮಾಡಿದ್ದಾರೆ, ಡೊನಾಲ್ಡ್ ಟ್ರಂಪ್ ಎದುರಿಗೆ JD ವ್ಯಾನ್ಸ್ ಏನು ಹೇಳಿದ್ರು ಅಂತ CNN ರಿಪೋರ್ಟ್ ಇದೆ. ಮಧ್ಯಪ್ರಾಚ್ಯದಲ್ಲಿ ಮತ್ತೊಂದು ದೀರ್ಘ ಯುದ್ಧ ಅಮೇರಿಕಕ್ಕೆ ಬೇಕಿಲ್ಲ, ಇರಾನ್ ಆಡಳಿತದ ವಿಷಯದಲ್ಲಿ ಮಧ್ಯಪ್ರವೇಶಿಸುವುದು ಬೇಡ ಅಂತ ಹೇಳಿದ್ರಂತೆ. ಯುದ್ಧೋತ್ಸಾಹವನ್ನು ಟ್ರಂಪ್ ವ್ಯಕ್ತಪಡಿಸಿದಾಗ JD ವ್ಯಾನ್ಸ್ ಸುಮ್ಮನೆ ಕೂತ್ಕೊಂಡ್ರಂತೆ. ಚುನಾವಣೆಯ ಸಂದರ್ಭದಲ್ಲಿ ನಾವು, ಅಂದರೆ ಅವರು ರಿಪಬ್ಲಿಕನ್ ಪಾರ್ಟಿಯವರು, ನಾವೇನು ಮಾತಾಡಿದ್ವಿ ನೆನಪಿದೆಯಾ ಅಂತ ಡೊನಾಲ್ಡ್ ಟ್ರಂಪ್ ಕೇಳಿದ್ರಂತೆ. ಡೊನಾಲ್ಡ್ ಟ್ರಂಪ್ ನೋಡಿ, ನೀವು ಚುನಾವಣಾ ಪ್ರಚಾರದ ಭಾಷಣವನ್ನು ನೋಡಿ, ಹಿಂದಿನ ಅಧ್ಯಕ್ಷರುಗಳ ವಿರುದ್ಧ ಡೊನಾಲ್ಡ್ ಟ್ರಂಪ್ ಮಾತಾಡಿದ್ದೇ ಅದನ್ನು. ನಮ್ಮ ಯುವಕರ ಪ್ರಾಣಗಳಿಗೆ ಬೆಲೆ ಇಲ್ಲವಾ? ಎಲ್ಲೆಲ್ಲೋ ಹೋಗಿ ಯಾಕೆ ಯುದ್ಧ ಮಾಡಬೇಕು ಅವರು? ಸೂತ್ರ ಇಲ್ಲ, ಸಂಬಂಧ ಇಲ್ಲ, ಎಲ್ಲೆಲ್ಲೋ ಯಾಕೆ ಸಾಯಬೇಕು ನಮ್ಮ ಸೈನಿಕರು ಅಂತ ಡೊನಾಲ್ಡ್ ಟ್ರಂಪ್ ಕೇಳಿದರು. ಅದಾದ ಮೇಲೆ ಶಾಂತಿ ದೂತನಂತೆಯೇ ವರ್ತಿಸಲಿಲ್ವಾ? ನಾನು ಎಷ್ಟು ಯುದ್ಧ ನಿಲ್ಲಿಸಿದೆ ಗೊತ್ತಾ? ಆಪರೇಷನ್ ಸಿಂಧೂರಾನು ನಾನೇ ನಿಲ್ಲಿಸದೆ ಹೋಗಿದ್ರಿ, 8 ಜನ ಸಾಯ್ತಿದ್ರು, ಎಲ್ಲ ಮಾತಾಡಿದರು ಟ್ರಂಪ್. ಈಗ ಮುಗಿಸ್ಬಿಡ್ತೀವಿ ಇರಾನನ್ನು ಅಂತಿದ್ದಾರೆ. ನಿಮ್ಮ ಮತ್ತು JD ವ್ಯಾನ್ಸ್ ಮಧ್ಯೆ ಭಿನ್ನಾಭಿಪ್ರಾಯ ಇದೆಯಾ ಅನ್ನೋ ಪ್ರಶ್ನೆಗೆ ಡೊನಾಲ್ಡ್ ಟ್ರಂಪ್ ಕೂಡ ಇಲ್ಲ ಅಂತ ಧೈರ್ಯವಾಗಿ ಹೇಳಲಿಲ್ಲ.
ಅವರೊಂಥರ ಬೇರೆ ರೀತಿ ಯೋಚನೆ ಮಾಡೋ ಮನುಷ್ಯ ಅಂತಾರೆ. ಜೆ ಡಿ ವ್ಯಾನ್ಸ್ ಬೇರೆ ಥರ ಯೋಚನೆ ಮಾಡೋ ಮನುಷ್ಯ ಅಂತ ಟ್ರಂಪ್ ಹೇಳೋದು. ಕೇಳಿಸ್ಕೊಳ್ಳಿ. 2028 ಅಮೇರಿಕಾದಲ್ಲಿ ಎಲೆಕ್ಷನ್. ಜೆ ಡಿ ವ್ಯಾನ್ಸು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡೋ ತಯಾರಿಯಲ್ಲಿರೋ ಮನುಷ್ಯ. ಈ ಯುದ್ಧ ಎಕ್ಸ್ಟೆಂಡ್ ಆದರೆ, ಎಳ್ಕೊಂಡು ಹೋದರೆ ಏನಾಗುತ್ತೆ ಅಂತ ಗೊತ್ತು. ಅದಕ್ಕೆ ಹೀ ಈಸ್ ನಾಟ್ ಇನ್ ಸೇಮ್ ಪೇಜ್ ವಿತ್ ಡೊನಾಲ್ಡ್ ಟ್ರಂಪ್. ಯುದ್ಧ ಎಳ್ಕೊಂಡು ಹೋದರೆ ಏನಾಗುತ್ತೆ, ಎಳ್ಕೊಂಡು ಹೋಗಬಹುದಾ, ಹೋಗುವ ಸಾಧ್ಯತೆಗಳೆಲ್ಲ ಇದೆ. ಟ್ರಂಪು ಒಟ್ಟಾರೆ ಅಮೇರಿಕಾ ಮಿಸ್ಕ್ಯಾಲ್ಕ್ಯುಲೇಷನ್ ಮಾಡ್ತು. ಏನು ಇರಾನು ಏನಿದೆ ಅವ್ರ ಹತ್ರ, ಇಷ್ಟು ವರ್ಷ ಸ್ಯಾಂಕ್ಷನ್ ಹಾಕಿದ್ದಕ್ಕೆ ಆಧುನಿಕ ಆಯುಧಗಳನ್ನು ಇಟ್ಕೊಳ್ಳೋಕ್ಕಾಗಿಲ್ಲ. ಹೋಗಿ ಒಂದು ರೌಂಡ್ ನಮ್ಮಂಥ ಶಕ್ತಿಶಾಲಿ ದೇಶ ಹೊಡೆಯೋದಕ್ಕೆ ಶುರು ಮಾಡಿಬಿಟ್ರೆ 2 ದಿವಸದಲ್ಲಿ ಎಲ್ಲ ಮುಗಿಸಿ ಮೊಳಕಾಲ ಮೇಲೆ ಕೂತ್ಕೊಂಡು ದೇಹಿ ಅಂತಿರ್ತಾರೆ ಅವರು ಅಂತ ಅಂದ್ಕೊಂಡಿದ್ರು ಇವರು. ಸ್ಟ್ರಾಟಜಿನೂ ಹಂಗೆ ಇತ್ತಲ್ಲ. ಡೇ 1 ಯುದ್ಧ ಶುರುವಾಗದೆ ಖಮೇನಿಯನ್ನು ಮುಗಿಸುವ ಮೂಲಕ ಯುದ್ಧ ಶುರು ಮಾಡಿಬಿಡೋದು. ಮುಗೀತಲ್ಲ, ಹೆಡ್ಲೆಸ್ ಆಗಿಬಿಡ್ತು ಕಂಟ್ರಿ. ಆಮೇಲೆ ಏನು ಹೋರಾಟ ಮಾಡ್ತಾರೆ ಅಂತ. ಅದನ್ನೇ ಮಿಸ್ಕ್ಯಾಲ್ಕ್ಯುಲೇಷನ್. ಆ್ಯಕ್ಚುಲಿ ಯೆಮನ್ನಲ್ಲಿ ಇವರಿಬ್ಬರ ಮಧ್ಯೆ ಮಾತುಕತೆ ನಡೀತಾ ಇತ್ತು. ಅಮೇರಿಕಾ ಮತ್ತು ಇರಾನಿನ ಮಧ್ಯದಲ್ಲಿ ಮಾತುಕತೆ ಯೆಮನ್ನಲ್ಲಿ ನಡೀತಾ ಇತ್ತು. ಆ ಕಡೆಯಿಂದ ಒಂದಷ್ಟು ಜನ, ಈ ಕಡೆಯಿಂದ ಒಂದಷ್ಟು ಜನ ಬಂದಿದ್ದರು. ಮೋಸ್ಟ್ಲಿ ಅಮೇರಿಕಾ ಅಂದರೆ ಡಾಟ್ಸ್ ಕನೆಕ್ಟ್ ಮಾಡಿದ್ರೆ ಅನ್ಸೋದಿತ್ತು. ಅಮೇರಿಕಾ ಒಂದಷ್ಟು ಆಫರ್ಗಳನ್ನು ಇರಾನಿಗೆ ಮಾಡ್ತು. ನೀವು ಹಿಂಗೆ ಮಾಡಬೇಕು, ಇದು ನಮ್ಮ ಕಂಡೀಷನ್ನು, ಯುದ್ಧ ಮಾಡಬಾರ್ದು ಅಂದರೆ. ಯಮನ್ನಿಗೆ ಮಾತುಕತೆಗೆ ಬಂದವರು ಅದನ್ನು ಇರಾನಿಗೆ ಹೇಳಿರ್ತಾರೆ, ಹಿಂಗೆ ಅಂತಿದ್ದಾರೆ ನೋಡಿ ಅಮೇರಿಕನ್ಸು ಅಂತ. ಅದರ ಮೇಲಿನ ಚರ್ಚೆಗೆ ಅಂತ ಅಲ್ಲಿ ಖಮೇನಿ ಮೀಟಿಂಗ್ ಕರೆದಿದ್ದು ಅಂತ. ಅಮೇರಿಕಾ ಹಾಕ್ತಾ ಇರುವ ಈ ಷರತ್ತುಗಳನ್ನು, ನಿಬಂಧನೆಗಳನ್ನು ಒಪ್ಕೋಬಾರ್ದಾ ಅಂತ ಚರ್ಚೆ ಮಾಡುವುದು. ಅದರ್ವೈಸ್ ಖಮೇನಿ ಅನ್ನುವಂಥ ಒಬ್ಬ ಸುಪ್ರೀಂ ಲೀಡರು ಇರಾನನ್ನು ನಡೆಸುವುದಕ್ಕೆ ಬೇಕಾದಂಥ ಪ್ರಮುಖ 40 ಜನರನ್ನು ಒಂದೇ ಕಡೆ ಸೇರಿಸೋದು ಅಂದರೆ ಸುಮ್ಮನೆ ಸೇರಿಸ್ಬಿಡ್ತಾರ. ಒಂದು ತೆಗೆದುಕೊಳ್ಳಬೇಕಾದ ಪ್ರಮುಖ ನಿರ್ಧಾರ ಅಂತ, ಇನ್ನೊಂದು ಅಲ್ಲಿ ಮಾತುಕತೆ ನಡೀತಾ ಇದೆ, ಇಲ್ಲೆಲ್ಲಿ ದಾಳಿ ಆಗತ್ತೆ ಅಂತ. ನೋಡಿ, ಮಾತುಕತೆ ನಡೀತಾ ಇದ್ದಾಗಲೇ ಅಮೇರಿಕಾ ಹೋಗಿ ಬಾಂಬ್ ಹಾಕ್ತು. ಬಾಂಬ್ ಹಾಕುವುದಕ್ಕೆ ಮುಖ್ಯ ಕಾರಣ ನನಗನ್ಸೋದು ಈ 40 ಜನ ಒಂದೇ ಕಡೆ ಸಿಗೋದಿಲ್ಲ ಅಂತ. ಅಷ್ಟರೂ ಒಂದೇ ಕಡೆ ಸಿಗೋದಿಲ್ಲ. ಒಂದು ಕಡೆ ಇದ್ದಾರೆ, ಹೊಡೆದು ಬಿಡೋಣ ಈಗ ಅಂತ ಹೊಡೆದ್ಬಿಟ್ರು. ಯುದ್ಧ ಶುರು. ಈಗ ಮುಗಿತಿಲ್ಲ ಯುದ್ಧ. ಅದಕ್ಕೆ ಕಾರಣ ಯುದ್ಧ ಇಷ್ಟು ದಿವಸ ಎಳ್ಕೊಂಡು ಬರ್ತಾ ಇರೋದಕ್ಕೆ, ಇರಾನ್ ರೆಸಿಸ್ಟ್ ಮಾಡ್ತಾ ಇರೋದಕ್ಕೆ ಕಾರಣವೂ ಅಯತುಲ್ಲಾ ಖಮೇನಿನೇ. ಹಿ ಹ್ಯಾಸ್ ಫಿಕ್ಸ್ಡ್. ಅಂದರೆ ಇರಾಕ್ನಲ್ಲಿ ಏನಾಯಿತು ಅನ್ನುವುದನ್ನು ಇರಾನಿನ ಆಡಳಿತ ಸಂಪೂರ್ಣವಾಗಿ ಸ್ಟಡಿ ಮಾಡ್ತು. ಅಲ್ಲಿ ಸದ್ದಾಮ್ ಹುಸೇನ್ ಕೈಯಲ್ಲಿ ಎಲ್ಲವೂ ಇತ್ತು. ಒನ್ ಸುಪ್ರೀಂ ಲೀಡರ್. ಆತ ಹೇಳದ ಹೊರತು ಸೂಜಿ ಕೂಡ ಅಲ್ಲಾಡಂಗಿಲ್ಲ. ಸದ್ದಾಮ್ ಹುಸೇನ್ ಹೇಳಿದ್ರೆ ಮುಂದಿಂದ ಆಗಬೇಕು. ಅಮೇರಿಕಾ ಸದ್ದಾಮ್ ಹುಸೇನ್ ಮುಗಿಸ್ಬಿಡ್ತು. ಇರಾಕ್ನಲ್ಲಿ ರೆಸಿಸ್ಟೆನ್ಸೇ ಇಲ್ಲ, ಪ್ರತಿರೋಧವೇ ಇಲ್ಲ, ಮುಗೀತು ದೇಶ. ಅದಕ್ಕೆ ಖಮೇನಿ, ನಾನು ಸತ್ತರೆ ಏನು, ಒಬ್ಬ ಸೇನಾ ನಾಯಕ ಒಂದು ಸ್ಪೆಸಿಫಿಕ್ ಜಾಗದಲ್ಲಿ ಒಂದು ಹುದ್ದೆಯಲ್ಲಿದ್ದಾನೆ, IRGC ಕಮಾಂಡ್ರು ಒಂದು ಕಡೆ, ಆತ ಸತ್ತರೆ ಏನು, ಇನ್ನೊಬ್ಬ ಸತ್ತರೆ ಏನು, ಮತ್ತೊಬ್ಬ ಸತ್ತರೆ ಏನು. 4 ಜನ ಉತ್ತರಾಧಿಕಾರಿಗಳನ್ನು ಮೊದಲೇ ಘೋಷಣೆ ಮಾಡಿಬಿಟ್ಟಿದ್ರಂತೆ ಖಮೇನಿ. ಅಯಾತುಲ್ಲಾ ಖಮೇನಿ ಆಗಿರುವ ನನ್ನನ್ನು ಅಮೇರಿಕದವ್ರು ಹೊಡೆದ್ರೆ ನನ್ನ ಮಗ ಮುಜ್ತಬಾ ಬರಬೇಕಪ್ಪ, ಮುಜ್ತಬಾ ನಾನು ಹೊಡೆದ್ರೆ ಇವನು ಬರಬೇಕು, ಅವನು ಹೊಡೆದ್ರೆ ಇನ್ನೊಬ್ಬ ಬರಬೇಕು. 4 ಜನರನ್ನು ಫಿಕ್ಸ್ ಮಾಡಿದ್ದಾರೆ ಒಂದೊಂದು ಹುದ್ದೆಗೆ 4 ಜನ. ಅಲ್ಲಿ 31 ರಾಜ್ಯಗಳು ಬರ್ತವೆ ಇರಾನ್ನಲ್ಲಿ. ಪ್ರತಿ ರಾಜ್ಯಕ್ಕೂ ಒಂದು IRGC ಹೆಡ್ ಕ್ವಾರ್ಟರ್ ಇದೆ. ಅದು ಇಂಡಿಪೆಂಡೆಂಟಾಗಿ ಕೆಲಸ ಮಾಡುತ್ತೆ. ನಿಮ್ಮ ಖರ್ಚಿಗೆ ಏನು ಬೇಕು, ನಿಮ್ಗೆ ಆಯುಧಗಳೇನು ಬೇಕು ನೀವು ಇಟ್ಕೊಳ್ಳಿ. ಅಮೇರಿಕದ ದಾಳಿ ಆದರೆ ನೀವು ಇಂಡಿಪೆಂಡೆಂಟಾಗಿ ಹೋರಾಡ್ತಾ ಇರಿ. ಟೆಹರಾನ್ನಿಂದ ಏನೋ ಸೂಚನೆ ಬರಬೇಕು, ಟೆಹರಾನ್ನಿಂದ ಆದೇಶ ಬಂದ ನಂತರ ಡ್ರೋನ್ ಹಾರಿಸಬೇಕು, ಅದೆಲ್ಲ ಸಿಸ್ಟಮ್ಮೇ ಇಲ್ಲ ಅಂತ. ಆ ಸಿಸ್ಟಮ್ ಇಲ್ಲ. ಅದಕ್ಕೆ ಮೊಸಾಯಿಕ್ ಸ್ಟ್ರಾಟರ್ಜಿ ಅಂತ ಹೆಸರಿಟ್ಟಿದ್ರಂತೆ. ಮೊಸಾಯಿಕ್ ಸ್ಟ್ರಾಟರ್ಜಿ. ಈಗ ಅಮೇರಿಕಾ ದಾಳಿ ನಡೆಸ್ತಾ ಇರೋದು ಇರಾನ್ ಮೇಲೆ ಆದರೂ 31 ಬೇರೆ ಬೇರೆ ಸೇನೆಗಳ ಮೇಲೆ ದಾಳಿ ನಡೆಸ್ದಂಗೆ, ಅದು 31 ಬೇರೆ ಬೇರೆ ಸೇನೆಗಳ ವಿರುದ್ಧ ಯುದ್ಧ ಮಾಡ್ದಂಗೆ. ಅವರು ತಮ್ಮದೊಂದು ಕಮಾಂಡ್ ಸೆಂಟರ್ ಇಟ್ಕೊಂಡು, ತಮ್ಮದೊಂದಷ್ಟು ಆಯುಧಗಳನ್ನ ಇಟ್ಕೊಂಡು ತಮ್ಮ ಪಾಡಿಗೆ ತಾವು ಹೊಡಿತಿರ್ತಾರೆ ಅಷ್ಟೇ. ತಮ್ಮ ಪಾಡಿಗೆ ತಾವು ಹೊಡಿತಿರ್ತಾರೆ. ಮೇಲೊಬ್ಬ ಸುಪ್ರೀಂ ಲೀಡರ್ ಇರಬೇಕು, ಅವರಿಂದ ಆದೇಶ ಬರಬೇಕು. ಸಿಸ್ಟಮ್ಮೇ ಇಲ್ಲ ಅಲ್ಲಿ. ದ ಸಿಸ್ಟಮ್ ಇಸ್ ಚೇಂಜ್ಡ್. ಪೂರ್ತಿಯಾಗಿ ಬದಲಾಯಿಸಿಬಿಟ್ಟಿದ್ದಾರೆ ಸಿಸ್ಟಮ್ಮು. ಇರಾಕ್ನಲ್ಲಿ ಅಮೇರಿಕಾ ಏನು ಮಾಡ್ತು, ಇರಾಕ್ ಏನು ತಪ್ಪು ಮಾಡ್ತು ಅನ್ನುವುದರ ಆಧಾರದ ಮೇಲೆ.
ಇರಾಕ್ನಲ್ಲಿ ತಪ್ಪಾಗಿದ್ದು ಒಬ್ಬ ಸುಪ್ರೀಂ ಲೀಡರ್ ಇದ್ದದ್ದು ಮಾತ್ರ ಅಲ್ಲ, ಅಲ್ಲಿ ಬೇರೆ ತಪ್ಪುಗಳಾದವು. ಇನ್ಯಾವತ್ತಾರು ಮಾತಾಡೋಣ ಅದನ್ನು. ಭ್ರಷ್ಟಾಚಾರದ ಕಾರಣಕ್ಕಾಗಿದ್ದಲ್ಲಿ, ಭ್ರಷ್ಟಾಚಾರದ ಕಾರಣಕ್ಕೆ ಅಮೇರಿಕ ದಂಡ ಎತ್ಕೊಂಡು ಬಂದರೆ ಎದುರುಗಡೆ ನಿಂತು ಯುದ್ಧ ಮಾಡೋದಕ್ಕೆ ಇರಾಕಿ ಸೇನೆ ಯಾರೂ ಇತ್ತೇನ್ರಿ ಅಲ್ಲಿ? ಹಾಂ, ರೆಜಿಮೆಂಟ್ಗಳು ಆನ್ ಫೈಲ್ ಎಕ್ಸಿಸ್ಟೆನ್ಸ್ನಲ್ಲಿದ್ವು ಅಷ್ಟೇ, ಆನ್ ಫೈಲ್ ಇದ್ವು ಅಷ್ಟೇ. ಒಂದು ಕಡೆ ಇದಾದರೆ ಇನ್ನೊಂದು ಕಡೆ ಲೆಬನಾನ್ ಮೇಲೆ ಇಸ್ರೇಲಿನ ದಾಳಿ ಮುಂದುವರೆದಿದೆ. ಇರಾನ್ ಮೇಲೆ ಇಸ್ರೇಲ್ ನಡೆಸ್ತಾ ಇರುವ ದಾಳಿಗಿಂತಲೂ ಲೆಬನಾನ್ ಮೇಲೆ ಇಸ್ರೇಲ್ ನಡೆಸ್ತಾ ಇರುವ ದಾಳಿ ಇನ್ನೂ ರಣಭೀಕರವಾಗಿದೆ. ಇರಾನಿನ ಒಳಗೆ ಅಮೇರಿಕದ ಸೇನೆ ಬೂಟ್ಸ್ ಆನ್ ದ ಗ್ರೌಂಡ್ ಮಾಡುತ್ತೋ ಇಲ್ವೋ, ಲೆಬನಾನ್ನ ಒಳಗೆ ಇಸ್ರೇಲಿ ಸೇನೆ ಬೂಟ್ಸ್ ಆನ್ ದ ಗ್ರೌಂಡ್ ಮಾಡುತ್ತೆ. ಅದರ ಅರ್ಥ ಒಳಗೆ ನುಗ್ಗುತ್ತಾರೆ, ಇನ್ನೂ ನುಗ್ಗುತ್ತಾರೆ. ದಕ್ಷಿಣ ಲೆಬನಾನನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಉದ್ದೇಶದೊಂದಿಗೆ ನಡೀತಾ ಇರುವ ದಾಳಿ ಇದು. ಕಾರಣ ಏನು ಅಂದರೆ, ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಭಯೋತ್ಪಾದಕ ಸಂಘಟನೆ ಇಸ್ರೇಲಿಗರ ನಿದ್ದೆಗೆಡಿಸಿದೆ, ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾ ಇಲ್ಲ. ನಾವು ಇಸ್ರೇಲೇ ಸಣ್ಣದು ಅಂತೀವಿ, ಲೆಬನಾನ್ ಅದಕ್ಕಿಂತ ಸಣ್ಣದು, ಇಸ್ರೇಲಿನ ಅರ್ಧ ಇದೆ ಅದು. ಹಂಗೆ ನೋಡಿದ್ರೆ ಒಂದು ಕ್ರಿಶ್ಚಿಯನ್ ದೇಶ ಅದು ಮೊದಲು. ಈ ಯಹೂದಿಗಳು ಮತ್ತು ಮುಸ್ಲಿಮರ ಗಲಾಟೆ ಇದೆಯಲ್ಲ ಇಸ್ರೇಲ್ ಭಾಗದಲ್ಲಿ, ಮುಸ್ಲಿಮರು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿಗೆ ವಲಸೆ ಹೋಗ್ಬಿಟ್ರು ಲೆಬನಾನಿಗೆ. ಆವಾಗ ಮುಸ್ಲಿಂ ಸಂಖ್ಯೆ ಜಾಸ್ತಿ ಆಯಿತು. ಮುಸ್ಲಿಂ ಸಂಖ್ಯೆ ಜಾಸ್ತಿ ಆದರೆ ಅಧಿಕಾರ ಕೊಡಿ ಅಂತ ಅದು ಶುರುವಾಯಿತು ಅಲ್ಲಿ ಎಲ್ಲ ಕಡೆ ಆಗದೆ. ಕ್ರಿಶ್ಚಿಯನ್ ಆಡಳಿತ ಇತ್ತು, ಆ ನಂತರ ಮುಸ್ಲಿಮರ ಜೊತೆಗೆ 50-50 ಆಡಳಿತವನ್ನು ಹಂಚಿಕೆ ಮಾಡಿಕೊಳ್ಳಬೇಕಾಗಿ ಬಂತು. ಲೆಬನಾನ್ನ ದಕ್ಷಿಣ ಭಾಗ ಮುಸ್ಲಿಂ ಪ್ರಾಬಲ್ಯ ಆದರೆ ಉತ್ತರ ಭಾಗ ಕ್ರಿಶ್ಚಿಯನ್ ಪ್ರಾಬಲ್ಯ ಆಯಿತು. ಆ ಕಡೆ ಕ್ರಿಶ್ಚಿಯನ್ರು, ಈ ಕಡೆ ಮುಸ್ಲಿಮ್ಸು ಅಂತ. ಮುಸ್ಲಿಮ್ಸ್ ಇರುವಂಥ ದಕ್ಷಿಣ ಲೆಬನಾನ್ನಲ್ಲಿ ಭಯೋತ್ಪಾದಕ ಸಂಘಟನೆ ಹಿಜ್ಬುಲ್ಲಾ ಇದೆ. ಆ ಹಿಜ್ಬುಲ್ಲಾ 1979ನಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ರೆವಲ್ಯೂಷನ್ ಆದಾಗ ಸ್ಥಾಪನೆಗೊಂಡಂಥ ಶಿಯಾ ಭಯೋತ್ಪಾದಕ ಸಂಘಟನೆ. ಅದನ್ನು ಸಾಕ್ತಾ ಇರೋದು IRGC ಕೆಳಗೆ ಬರುವಂಥ ಕುರ್ದ್ಸ್ ಫೋರ್ಸ್ನವರು ಅದನ್ನು ಸಾಕ್ತಾ ಇದ್ದಾರೆ. ಅಲ್ಲಿಂದ ವೆಪನ್ಸು, ದುಡ್ಡು ತಗೊಳ್ಳೋದು, ಇಸ್ರೇಲ್ ಮೇಲೆ ದಾಳಿ ಮಾಡೋದು, ದುಡ್ಡು ವೆಪನ್ಸು ತಗೊಳ್ಳೋದು, ಇಸ್ರೇಲ್ ಮೇಲೆ ದಾಳಿ ಮಾಡಿಸೋದು. ಈಗ ಇಸ್ರೇಲ್ ನಿರ್ಧಾರ ಮಾಡ್ಕೊಂಡಿದೆ, ಒಂದು ಸಲ ಇದರ ಕಥೆ ಮುಗಿಸ್ಬಿಡೋಣ ಅಂತ. ದಾಳಿ ಮುಂದುವರೆದಿದೆ, ಒಂದು 700 ಜನನ ಹೊಡೆದಾಕಿದ್ದಾರೆ ಇನ್ನೂ ತನಕ. ಇಸ್ರೇಲ್ ಲೆಬನಾನ್ ಒಳಗೆ ನುಗ್ಗುತ್ತೆ. ದಕ್ಷಿಣ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಇಲ್ಲದಂತೆ ಮಾಡಬೇಕು ಅನ್ನುವುದು ಈಗ ಇಸ್ರೇಲ್ ನಡೆಸ್ತಾ ಇರುವ ಈ ದಾಳಿಯ ಉದ್ದೇಶ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.